ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ವರ್ಲ್ಡ್ ಕ್ಲಾಸ್ ಅಕಾಡೆಮಿ. ನಾನು ನಿಮ್ಮ ಫಜೀಲತ್ ಫಾತಿಮಾ ತುಮಕೂರಿನಿಂದ. ಸೊ ಟುಡೇ ವಿ ಶಾಲ್ ಡಿಸ್ಕಸ್ ಅಬೌಟ್ ದ ನ್ಯೂ ಕ್ಲಾಸ್ ದಟ್ ಈಸ್ ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್. See, it is very lengthier part, so I have been divided into two parts. Today we shall discuss about part 1. Part 2 later we will discuss. So ಕ್ಲಾಸ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಾನೊಂದು ಸ್ವಾಮಿ ವಿವೇಕಾನಂದನವರ ಒಂದು ಥಾಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓದು ಓದು, ಏಕೆಂದರೆ ಶತ್ರುಗಳು ನಿನ್ನ ಜ್ಞಾನಕ್ಕೆ ಮಾತ್ರ ಹೆದರುತ್ತಾರೆ ಅಂತ ಹೇಳ್ತೀವಿ. ನೋಡಿ ಸ್ನೇಹಿತರೆ, ಲೈಫಲ್ಲಿ ಯಾರು ಬೇಕಾದ್ರೂ ಕೈ ಕೊಡ್ಬೋದು, ಆದರೆ ಸರಸ್ವತಿ ಮಾತ್ರ ಕೈ ಕೊಡೋದಿಲ್ಲ ಅಂತ ಹೇಳ್ತಾ ನಾನು ಕ್ಲಾಸ್ನ ಶುರು ಮಾಡ್ತೇನೆ. ಸೊ ಕೆಮಿಸ್ಟ್ರಿ ಇನ್ ಅವರ್ ಡೈಲಿ ಲೈಫ್. ನಾವು ದೈನಂದಿನ ಲೈಫಲ್ಲಿ ಏನೇನು ಯೂಸ್ ಮಾಡ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಏನು ಯೂಸ್ ಮಾಡ್ತೀವಿ, ರಾತ್ರಿ ಮಲ್ಗೋವರೆಗೂ ಏನೇನು ಯೂಸ್ ಮಾಡ್ತೀವಿ, ಅವೆಲ್ಲ ಕೆಮಿಸ್ಟ್ರಿ ಮೇಲೆ ಡಿಪೆಂಡ್ ಆಗಿದೆ. ಅದು ಹೇಗೆ ಅಂತ ಅಂದರೆ, ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ನೀವು ಟೂತ್ ಪೇಸ್ಟ್ನ ಯೂಸ್ ಮಾಡ್ತೀರಾ ಅಲ್ವಾ? ಟೂತ್ ಪೇಸ್ಟ್ ಯೂಸ್ ಮಾಡ್ತೀರಾ, ಬ್ರಷ್ ಮಾಡ್ತೀರಾ, ಸೋಪ್ ಸ್ನಾನ ಮಾಡ್ತೀರಾ, ಡಿಟರ್ಜೆಂಟ್ ಯೂಸ್ ಮಾಡ್ತೀರಾ, ಕ್ಲೀನಿಂಗ್ ಏಜೆಂಟ್ ಯೂಸ್ ಮಾಡ್ತೀರಾ, ಲೈಸಾಲ್ ಅದೆಲ್ಲ, ಪರ್ಫ್ಯೂಮ್ ಯೂಸ್ ಮಾಡ್ತೀರಾ, ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತೀರಾ. ಇದೆಲ್ಲ ಅಂದರೆ ಹೆಣ್ಮಕ್ಳು ಆಚೆ ಹೋಗೋದು ಕಷ್ಟ ಅಲ್ವಾ? ಪೆನ್ ಯೂಸ್ ಮಾಡ್ತೀವಿ, ಪೇಪರ್ ಯೂಸ್ ಮಾಡ್ತೀವಿ, ಪಾಲಿ ಬ್ಯಾಗ್ ಯೂಸ್ ಮಾಡ್ತೀವಿ, ಡ್ರಗ್ಸ್ ಯೂಸ್ ಮಾಡ್ತೀವಿ. ಇವೆಲ್ಲ ನಾವು ನಮ್ಮ ಲೈಫಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಸ್ಟಡಿ ಅಬೌಟ್ ದ ಕೆಮಿಸ್ಟ್ರಿ ಇನ್ ಅವರ್ ಡೈಲಿ ಲೈಫ್. ಲೆಟ್ಸ್ ಬಿಗಿನ್. ಫಸ್ಟ್ ಆಫ್ ಆಲ್, ಇಂಟ್ರೊಡಕ್ಷನ್ ಅಲ್ಲಿ ನೋಡೋದಾಗಿದ್ರೆ ಸ್ನೇಹಿತರೆ, ಕೆಮಿಸ್ಟ್ರಿ ಇಸ್ ಅ ಬಿಗ್ ಪಾರ್ಟ್ ಆಫ್ ಎವ್ರಿ ಡೇ ಲೈಫ್ ಅಲ್ವಾ? ಕೆಮಿಸ್ಟ್ರಿ ಈಗ ಟೂತ್ ಪೇಸ್ಟ್ ಇಂದ ಹಿಡಿದು ರಾತ್ರಿ ಮಲ್ಗೋವರೆಗೂ, ಕಾಯಿಲ್ ಹಚ್ಚೋವರೆಗೂ ಅದು ಕೆಮಿಸ್ಟ್ರಿ, ಎಲ್ಲ ಕೆಮಿಕಲ್ ಅಲ್ಲಿ ಮಾಡಿಲ್ಪಟ್ಟಿರುವಂಥದ್ದು. ಆಕ್ಚುಲಿ ವಿ ಆಲ್ ಆರ್ ಡಿಪೆಂಡ್ ಅಪಾನ್ ಕೆಮಿಸ್ಟ್ರಿ ಓನ್ಲಿ ಇನ್ ಈಚ್ ಅಂಡ್ ಎವ್ರಿ ಡೇ ಲೈಫ್. ಸೊ ವಿ ಫೈಂಡ್ ಕೆಮಿಸ್ಟ್ರಿ ಇನ್ ಡೈಲಿ ಲೈಫ್ ಇನ್ ಫುಡ್ ವಿ ಈಟ್. ನಾವೇನು ತಿಂತೀವಿ ಅದು ಊಟ ಆಗಿರ್ಬೋದು, ಯಾಕಂದ್ರೆ ಊಟದಲ್ಲಿ ಪೆಸ್ಟಿಸೈಡ್ಸ್ ಹಾಕಿರ್ತಾರೆ, ಇನ್ಸೆಕ್ಟಿಸೈಡ್ಸ್ ಹಾಕಿ ಬೆಳೆಸಿರ್ತಾರೆ, ಅದನ್ನೇ ನಾವು ತಿಂತೀವಿ. ವಿ ಬ್ರೀತ್, ನಾವೇನು ಉಸಿರಾಡ್ತೀವಿ ಅದು, ಕ್ಲೀನಿಂಗ್ ಕೆಮಿಕಲ್ಸು, ಎಮೋಷನ್ಸ್ ಆಗಲಿ, ಲಿಟ್ರಲಿ ಎವ್ರಿ ಆಬ್ಜೆಕ್ಟ್ ವಿ ಕ್ಯಾನ್ ಸಿ ಇಟ್ ಈಸ್ ಡಿಪೆಂಡ್ ಅಪಾನ್ ದ ಕೆಮಿಸ್ಟ್ರಿ ಓನ್ಲಿ. ದೇರ್ ಆರ್ ಸೆವೆರಲ್ ಯೂಸಸ್ ಆಫ್ ಕೆಮಿಸ್ಟ್ರಿ. ಏನೇನು ಯೂಸಸ್ ಇದೆ ಇನ್ ಎವ್ರಿ ಡೇ ಲೈಫ್? ಎಲ್ಲದು ಯೂಸ್ ಕೆಮಿಸ್ಟ್ರಿ, ಯಾವುದು ಯೂಸ್ಲೆಸ್ ಇಲ್ಲ, ಬಟ್ ಹಾನಿಕಾರಕ ಅಂತ ಹೇಳ್ಬೋದು ನಾನು. ವೆನ್ ವಿ ವೇಕ್ ಅಪ್ ಇನ್ ಅರ್ಲಿ, ವಿ ಸ್ಟಾರ್ಟ್ ಫ್ರಮ್ ಅ ಕೆಮಿಸ್ಟ್ರಿ ದಟ್ ಈಸ್ ಅ ಟೂತ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಅಂಡ್ ನೈಟ್ ಟಿಲ್ ವಿ ಗೋ ಟು ದ ಬೆಡ್ ವಿ ಯೂಸ್ ಮಸ್ಕಿಟೋ ಕಾಯಿಲ್. ರಾತ್ರಿವರೆಗೂ ಯೂಸ್ ಮಾಡ್ತಕ್ಕಂಥದ್ದು ಎಲ್ಲದು ಕೆಮಿಸ್ಟ್ರಿ ಮೇಲೆ ಡಿಪೆಂಡ್ ಆಗಿದೆ. ಈವನ್ ವಿ ಪೀಪಲ್ ಆರ್ ಮೇಡ್ ಅಪ್ ಆಫ್ ಕೆಮಿಸ್ಟ್ರಿ. ಮಾನವ ದೇಹ ಕೂಡ ಕೆಮಿಸ್ಟ್ರಿಯಲ್ಲೇ, ಕೆಮಿಕಲ್ಸ್ ಅಲ್ಲೇ ಮಾಡಲ್ಪಟ್ಟಿದೆ. ಅದು ಯಾವುದು ಮೇಡಮ್ ಅಂದ್ರೆ ಯಾವುದು ಅಲ್ಲ, ಆಟಮ್, ಮಾಲಿಕ್ಯೂಲು, ಎನ್ಸೈಮು, ಪ್ರೋಟೀನು, ಕಾರ್ಬೋಹೈಡ್ರೇಟ್ಸ್, DNA, ಇವೆಲ್ಲ ಕೆಮಿಕಲ್ಸ್ ತಾನೆ. ಸೊ ಈವನ್ ವಿ ಪೀಪಲ್ ಆರ್ ಆಲ್ಸೋ ಮೇಡ್ ಅಪ್ ಆಫ್ ಕೆಮಿಸ್ಟ್ರಿ ಅಂತ ಹೇಳ್ಬೋದು. ನೋಡಿ, ನಮ್ಮ ಬಾಡಿ, ಅವರ್ ಬಾಡಿ ಈಸ್ ಆಲ್ಮೋಸ್ಟ್ ವಾಟರ್ ವಿಚ್ ಈಸ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್. ವಾಟರ್ ಅಂದಿದ ತಕ್ಷಣ ಅದಕ್ಕೆ ಫಾರ್ಮುಲಾ ಏನ್ ಬರುತ್ತೆ? ಎಷ್ಟು ಹೈಡ್ರೋಜನ್ ಇರುತ್ತೆ, ಆಕ್ಸಿಜನ್ ಇರುತ್ತೆ. ಆಲ್ಮೋಸ್ಟ್ 99% ಆಫ್ ಮಾಸ್ ಆಫ್ ಹ್ಯೂಮನ್ ಬಾಡಿ ಈಸ್ ಮೇಡ್ ಅಪ್ ಆಫ್ 6 ಎಲಿಮೆಂಟ್. ನೋಡಿ, 99% ಆಫ್ ಹ್ಯೂಮನ್ ಬಾಡಿ ಯಾವ ಎಲಿಮೆಂಟ್ಸ್ ಇಂದ ಮಾಡಲ್ಪಟ್ಟಿದೆ ಅಂದ್ರೆ ಆಕ್ಸಿಜನ್ನು, ಕಾರ್ಬನ್ನು, ಹೈಡ್ರೋಜನ್ನು, ನೈಟ್ರೋಜನ್, ಫಾಸ್ಫರಸ್. ಓನ್ಲಿ ಅಬೌಟ್ 0.85% ಆಫ್ ಕಾಂಪೋಸ್ಡ್ ಆಫ್ ಅನದರ್ 5 ಎಲಿಮೆಂಟ್ಸ್. ಇನ್ನು ಮಿಕ್ಕಿರೋ 0.85% ಏನಿದೆ, 5 ಎಲಿಮೆಂಟ್ಸ್ ಯಾವ್ದ್ಯಾವುದು ಅಂದ್ರೆ ಪೊಟ್ಯಾಷಿಯಂ, ಸಲ್ಫರ್, ಸೋಡಿಯಂ, ಕ್ಲೋರಿನ್, ಮೆಗ್ನೀಷಿಯಂ, ಆಲ್ ಆರ್ ನೆಸೆಸರಿ ಟು ಅವರ್ ಲೈಫ್. ಸೊ ಇಲ್ಲಿ ನಿಮ್ಮ ಎಮೋಷನ್ ಸಹ ಬರುತ್ತೆ. ಕೆಲವು ಸಹ ನಗ್ತೀವಿ, ಕೆಲವು ಸಹ ಒಬ್ರಿಗೆ ಇಷ್ಟಪಡ್ತೀವಿ, ಕೆಲವು ಸಹ ಒಬ್ರು ನೋಡಿ ಜಲಸ್ ಪಡ್ತೀವಿ. ಎನ್ವಿ ಅಂದ್ರೆ ಅಸೂಹೆ ಪಡೋದು, ಇನ್ಫ್ಯಾಕ್ಚುಯೇಷನ್ ಅಂದ್ರೆ ವ್ಯಾಮೋಹ ಪಡೋದು, ಅಂಡ್ ಇನ್ಫಿಡೆಲಿಟಿ ಅಂತ ಅಂದ್ರೆ ಏನಂತ ಹೇಳ್ಬೋದು, ದಾಂಪತ್ಯದ ದ್ರೋಹ ಅಂತ ದ್ರೋಹ ಅಂತ ಏನು ಹೇಳ್ಬೋದು, ಕನ್ನಡದಲ್ಲಿ ಹೇಳ್ಬೋದು. ಕರೆಕ್ಟ್ ಇಟ್ ಇಫ್ ಐ ಆಮ್ ರಾಂಗ್. ಆಲ್ ಶೇರ್ಸ್ ಅ ಬೇಸಿಸ್ ಇನ್ ಕೆಮಿಸ್ಟ್ರಿ. ಇದೆಲ್ಲ ಕೆಮಿಸ್ಟ್ರಿಲೇ ಬರ್ತಕ್ಕಂಥದ್ದು. ಸೊ ದ ಸ್ವೆಟ್ ಪಾಮ್ಸ್, ನಾವೇನು ಹೇಳ್ತೀವಿ, ಇದು ಅಂಗೈ ಮತ್ತು ಪಾದಗಳ ಅತಿಯಾದ ಬೆವರುತ್ತೆ. ನೋಡಿ, ಕೆಲವ್ರಿಗೆ ಬೆವರುತ್ತೆ, ಕೂತಿದ್ದ ಜಾಗದಲ್ಲೆಲ್ಲ ಒಳ್ಳೆ ನೀರು ಹಾಕ್ದಂಗಿರುತ್ತೆ. ಸೊ ಇದು ಸಹ ಕೆಮಿಸ್ಟ್ರಿನೇ. ದೇ ಆರ್ ಕಾಸ್ಡ್ ಬೈ ಹೈಯರ್
ದ ನಾರ್ಮಲ್ ಲೆವೆಲ್ ಆಫ್. ಇದು ಯಾಕೆ ಕಾಸ್ ಆಗುತ್ತೆ ಅಂದ್ರೆ ಡ್ಯೂ ಟು ದ ನಾರ್ಫಿನ್ಫ್ರೈನ್ ಅಂತ ಹೇಳ್ತೀವಿ. ನಾರ್ಫಿನ್ಫ್ರೈನ್ ಅಂತ ಈ ಕೆಮಿಕಲ್ ಇಂದ ಅದು ಕಾಸ್ ಆಗುತ್ತೆ ಅಂತ ಹೇಳ್ಬೋದು. ಮೀನ್ ವೈಲ್ ದ ಹೈ ಆಫ್ ಬೀಯಿಂಗ್ ಈಸ್ ಲವ್ ಈಸ್ ಡ್ಯೂ ಟು. ಈಗ ಒಬ್ರಿಗೆ ಇಷ್ಟಪಡ್ತೀವಿ ನಾವು, ಅದು ಯಾಕೆ ಇಷ್ಟಪಡ್ತೀವಿ ಅಂದ್ರೆ ಡ್ಯೂ ಟು ದಿಸ್ ಕೆಮಿಕಲ್ phenethylamine and dopamine because of these hormones. Next, ಡ್ರಗ್ಸ್. ಏನಿದು ಡ್ರಗ್ಸ್ ಅಂದ್ರೆ ಔಷಧಿಗಳು, ಮೆಡಿಸಿನಲ್. ಸೊ ಏನಿದು ಹಾಗಾದ್ರೆ ಡ್ರಗ್ಸ್ ಅಂದ್ರೆ ಏನು? ಮೇನು a drug is a substances that we inhaled or injected. ಅಫ್ಕೋರ್ಸ್ ಡ್ರಗ್ಸ್ ನಾವು ಇಂಜೆಕ್ಷನ್ ಆಗು ತಗೋತೀವಿ, ಚುಚ್ಚುಮದ್ದು ಅಂತ ಹೇಳ್ತೀವಲ್ಲ, ಇಂಜೆಕ್ಷನ್ ಆಗು ತಗೋತೀವಿ, ಇನ್ಹೇಲ್ಡ್ ಓರಲ್ ಆಗು ತಗೋತೀವಿ. ಯಾಕೆ ತಗೋತೀವಿ ಅಂದ್ರೆ ಟು ಕ್ಯೂರ್ ಆರ್ ಪ್ರಿವೆಂಟ್ ಆರ್ ಡಯಾಗ್ನೋಸ್ ಅ ಡಿಸೀಸ್. ಏನಾದ್ರು ಕಾಯಿಲೆ ಬಂದಿದೆ ಅದಕ್ಕೆ ಕ್ಯೂರ್ ಮಾಡ್ಲಿಕ್ಕೆ ನಾವು ಡ್ರಗ್ಸ್ನ ಯೂಸ್ ಮಾಡ್ತಕ್ಕಂಥದ್ದು, ಇದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಇಲ್ಲಿ ನೋಡಿ, ಇಲ್ಲಿ ಸ್ಮೋಕ್ಡ್ ಕನ್ಸ್ಯೂಮ್ಡ್ ಅಬ್ಸರ್ವ್ಡ್ ವಯಾ ಪ್ಯಾಚಸ್ ಆನ್ ಅ ಸ್ಕಿನ್ ಅಂತ ಇದೆಲ್ಲ, ಡಿಸಾಲ್ವ್ಡ್ ಅಂಡರ್ ಅ ಟಂಗ್ ದಟ್ ಕಾಸ್ ಟೆಂಪರರಿ ಫಿಸಿಯೋಲಾಜಿಕಲ್ ಚೇಂಜಸ್ ಇನ್ ಅ ಬಾಡಿ ಅಂತ ಹೇಳಿದೆ. ಏನಿದು ನೀವು ಫಿಲಮ್ ಅಲ್ಲೆಲ್ಲ ನೋಡಿರ್ಬೋದು, ಏನೋ ಡ್ರಗ್ಸ್ ತಗೊಂಡೋಕಿನ ಮುಂಚೆ ಹೇಗಿರುತ್ತೆ ಫೇಸ್, ಡ್ರಗ್ಸ್ ತಗೊಂಡು ಆದ್ಮೇಲೆ ಫೇಸ್ ಹಿಂಗಾಗಿರುತ್ತೆ ಅಂದ್ರೆ ಒಂದು ಹೇಳ್ತಾರಲ್ಲ ಫಿಲಮ್ ಅಲ್ಲಿ, ಹೇಗಿದ್ದೆ ಹೇಗಾದೆ ಅಂತ. ಸೊ ಅದಕ್ಕೆ ಕಾರಣ ಏನು? ಈ ತರ ಡ್ರಗ್ಸ್, ಡಿಪ್ರೆಸೆಂಟ್ಸ್, ಸ್ಟಿಮ್ಯುಲೆಂಟ್ಸ್, ಹ್ಯಾಲ್ಯೂಸಿನೋಜನ್ಸ್ ಅಂಡ್ ಅದರ್ಸ್ ಲೈಕ್ ಸ್ಟೀರಾಯ್ಡ್ಸ್, ಇವೆಲ್ಲ ತಗೊಂಡೆ ಈ ರೀತಿ ಆಗಿರುತ್ತೆ, ಫೇಸ್ ಬಾಡಿ ಚೇಂಜಸ್ ಆಗಿರುತ್ತೆ. ಕೆಲವುದು ಟೂತ್ ಎಲ್ಲ ಡಿಕೆ ಆಗೋಗಿರುತ್ತೆ, ಕಣ್ಣೆಲ್ಲ ಒಳಗೆ ಹೋಗೋದು, ಈ ರೀತಿ ಎಲ್ಲ ಆಗುತ್ತೆ ಡ್ರಗ್ಸ್, ವಿಚ್ ಈಸ್ ವೆರಿ ಮಚ್ ಡೇಂಜರಸ್. ಅದರ್ಸ್ ಅಂದ್ರೆ ಸ್ಟೀರಾಯ್ಡ್ಸ್ ಅಂದ್ರೆ ನೀವು ಕೇಳಿರ್ಬೋದಲ್ವಾ, ಸ್ಪೋರ್ಟ್ಸ್ ಪರ್ಸನ್ ಯೂಶಲಿ ದೇ ಯೂಸ್ ಸ್ಟೀರಾಯ್ಡ್ಸ್ ಟು ಗೆಟ್ ಎನರ್ಜಿ. ಯಾಕೆ ಎನರ್ಜಿ ಅಂದ್ರೆ ಸ್ಪೀಡ್ ಆಗಿ ಓಡ್ಲಿಕ್ಕೆ ಎನರ್ಜಿಗೋಸ್ಕರ ತಗೊಂಡಿರ್ತಾರೆ ಅವರು. ವೆನ್ ದೇ ವಿಲ್ ಕಾಟ್ ದೇ ಅಂದ್ರೆ ಅವರು ಡಿಸ್ಕ್ವಾಲಿಫೈ ಮಾಡ್ತಾರೆ ಸ್ಟೀರಾಯ್ಡ್ಸ್ ಯಾರ್ಯಾರು ತಗೊಂಡಿದಾರೋ, ಯಾಕೆ ನ್ಯಾಚುರಲ್ ಆಗಿ ಗೆದ್ರೆ. ನೆಕ್ಸ್ಟ್, ಮೋಡ್ ಆಫ್ ಆಕ್ಷನ್. ಏನಿದು ಮೋಡ್ ಆಫ್ ಆಕ್ಷನ್? ಕ್ರಿಯೆಯ ವಿಧಾನ. ಏನಿರ್ಬೋದು ಇದು? ಸ್ಪೆಸಿಫಿಕ್ ಬಯೋಕೆಮಿಕಲ್ ಇಂಟರಾಕ್ಷನ್ ಥ್ರೂ ವಿಚ್ ಡ್ರಗ್ ಸಬ್ಸ್ಟೆನ್ಸ್ ಪ್ರೊಡ್ಯೂಸಸ್ ಇಟ್ಸ್ ಫಾರ್ಮಲಾಜಿಕಲ್ ಎಫೆಕ್ಟ್ ಅಂತ ಹೇಳ್ತೀವಿ. ಏನಿದು? ಔಷಧಿಯ ಪರಿಣಾಮ. ಔಷಧಿಯ ಪರಿಣಾಮ ನಮ್ಗೆ ಹೇಗ್ ಸಿಗುತ್ತೆ? ಔಷಧಿಯ ಪರಿಣಾಮ ಅಂದ್ರೆ ನಿರ್ದಿಷ್ಟ ಜೀವರಾಸಾಯನಿಕ ಪರಸ್ಪರ ಕ್ರಿಯೆ ಅಂತ ಹೇಳ್ಬೋದಾ? ಪರಸ್ಪರ ಕ್ರಿಯೆಯಿಂದ ನಮಗೆ ಏನ್ ಸಿಗುತ್ತೆ? ಔಷಧಿಯ ಪರಿಣಾಮ ಸಿಗುತ್ತೆ ಅಂತ ಹೇಳ್ಬೋದಾ? ಡ್ರಗ್ ಬೈಂಡ್ಸ್ ವಿತ್ ಎನ್ಸೈಮ್ ಆರ್ ರಿಸೆಪ್ಟಾರ್. ಏನಿದು? ಔಷಧವು ಕಿಣ್ವ ಅಥವಾ ಗ್ರಾಹಕದೊಂದಿಗೆ ಬಂಧಿಸಿರುತ್ತದೆ. ಮುಂದೆ ಏನು ಅಂತ ಗೊತ್ತಾಗುತ್ತೆ ನೋಡಿ. ಗ್ರಾಹಕ ಸೈಟ್ಸ್ ರಿಸೆಪ್ಟಾರ್ ಸೈಟ್ಸ್ ಹ್ಯಾವ್ ಸ್ಪೆಷಲ್ ಅಫಿನಿಟಿ ಟುವರ್ಡ್ಸ್ ಡ್ರಗ್ಸ್ ಅಂತ ಹೇಳ್ತೆ. ಏನು ಇದು ಸ್ಪೆಷಲ್ ಅಫಿನಿಟಿ ಅಂದ್ರೆ ಒಂಥರ ಒಂದು ನಿರ್ದಿಷ್ಟ ಬಾಂಧವ್ಯ ಹೊಂದಿರುತ್ತೆ. ಯಾವುದಕ್ಕೆ? ಡ್ರಗ್ಸ್ ಜೊತೆ. ರಿಸೆಪ್ಟಾರ್ಸ್ ಅಲ್ವಾ? ಬೇಸ್ಡ್ ಆನ್ ದ ಕೆಮಿಕಲ್ ಸ್ಟ್ರಕ್ಚರ್ ಆಫ್ ಕೆಮಿಕಲ್ ಸ್ಟ್ರಕ್ಚರ್ ಆಫ್ ಡ್ರಗ್ಸ್ ಅಂತ ಹೇಳ್ತಾರೆ. ಏನಿದು? ಔಷಧಿಯ ರಾಸಾಯನಿಕ ರಚನೆ ಇಂದ ನಮಗೆ ಏನ್ ಸಿಗುತ್ತೆ? ಒಂದು ನಿರ್ದಿಷ್ಟ ಬಾಂಧವ್ಯ ಸಿಗುತ್ತೆ. ಯಾವ್ದ್ರ ಜೊತೆಗೆ? ಡ್ರಗ್ಸ್ ಜೊತೆಗೆ. ಹಾಗೆ ಡ್ರಗ್ಸ್, ಸಮ್ ಆಫ್ ದ ಡ್ರಗ್ಸ್ ವಿಚ್ ಡು ನಾಟ್ ಬೈಂಡ್ ಟು ದ ರಿಸೆಪ್ಟಾರ್. ಈಗ ಕೆಲವು ಡ್ರಗ್ಸ್ ಇರ್ತವೆ ರಿಸೆಪ್ಟಾರ್ ಜೊತೆ ಬೈಂಡ್ ಆಗಲ್ಲ. ಪ್ರೊಡ್ಯೂಸ್ ದೇರ್ ಕರೆಸ್ಪಾಂಡಿಂಗ್ ಥೆರಾಪೆಟಿಕ್ ಎಫೆಕ್ಟ್ ಅಂತ ಹೇಳ್ತಾರೆ. ಏನಿದು? ಕನ್ನಡದಲ್ಲಿ ಹೇಳೋದಾಗಿದ್ರೆ ಅನುರೂಪವಾದ ಚಿಕಿತ್ಸಕ ಪರಿಣಾಮ ಅಂತ ಹೇಳ್ಬೋದಾ? ಏನಿದು ಅನುರೂಪಕ ಚಿಕಿತ್ಸಾ ಪರಿಣಾಮ ಹೇಗ್ ಸಿಗುತ್ತೆ ಅಂತ ಅಂದ್ರೆ, ಹೇಗ್ ಸಿಗುತ್ತೆ? ಸಿಂಪ್ಲಿ ಇಂಟರಾಕ್ಟಿಂಗ್ ವಿತ್ ಕೆಮಿಕಲ್ ಅಂಡ್ ಫಿಸಿಕಲ್ ಪ್ರಾಪರ್ಟೀಸ್ ಇನ್ ದ ಬಾಡಿ. ಹೇಗೆ? ಸರಳ ಸಂವಹನ. ಯಾವುದ್ರ ಮಧ್ಯೆ ಸಂವಹನ? ರಾಸಾಯನಿಕ ಮತ್ತು ಭೌತಿಕ ಗುಣಲಕ್ಷಣಗಳು. ಎಲ್ಲಾಗುತ್ತೆ ಇದು? ನಮ್ಮ ಬಾಡಿಲಿ ಆಗ್ತಕ್ಕಂಥದ್ದು. ಅರ್ಥ ಆಯ್ತಾ? ಐ ಹೋಪ್ ಯು ಗಾಟ್ ಮೈ ಪಾಯಿಂಟ್. ಇದರಲ್ಲಿ ಎಕ್ಸಾಂಪಲ್ಸ್ ತಗೊಳೋದಾಗಿದ್ರೆ ಸ್ನೇಹಿತರೆ ನೋಡಿ, ಇಲ್ಲಿ ಆಂಟಾಸಿಡ್ಸ್, laxatives. These are all the examples. Next, ಇದು ಮೋಡ್ ಆಫ್ ಆಕ್ಷನ್ ನೋಡಿ. ಹೀಗೆ ಬೈಂಡ್ ಆಗುತ್ತೆ ಡ್ರಗ್ ಎನ್ಸೈಮ್ ಜೊತೆ. ಯಾವ ರೀತಿ ಬೈಂಡ್? ಎನ್ಸೈಮ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ತಿಳ್ಕೊಬೇಕಂದ್ರೆ ಇಟ್ ಇಸ್ ಅ ಬಯೋಲಾಜಿಕಲ್ ಕ್ಯಾಟಲಿಸ್ಟ್.
ಇದು ಪ್ರೋಟೀನ್ ಇಂದ ಮಾಡಲ್ಪಟ್ಟಿದೆ. ಯಾಕೆ ಇದು ಎಂಜೈಮೇ ಯಾಕೆ ತಗೋಬೇಕು ಅಂದ್ರೆ ಇಟ್ ಸ್ಪೀಡ್ ಅಪ್ ದ ರಿಯಾಕ್ಷನ್. ಈಗ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ಬೇಕಾದ್ರೆ ನಮ್ಮ ದೇಹದಲ್ಲಿ ಎಂಜೈಮ್ ಬೇಕೇ ಬೇಕು. ವೈ ಬಿಕಾಸ್ ಇಟ್ ಸ್ಪೀಡ್ ಅಪ್ ರಿಯಾಕ್ಷನ್ ಏನಿದೆ ಅತಿಯಾಗಿ ವೇಗವಾಗಿ ಆಗುತ್ತೆ. ಕೆಮಿಕಲ್ ರಿಯಾಕ್ಷನ್ ವೇಗವಾಗಿ ಆಗಿ ನಮಗೆ ಪ್ರಾಡಕ್ಟ್ ಸಿಗ್ತಕ್ಕಂಥದ್ದು. ಆಮೇಲೆ ಇದು ಸಬ್ಸ್ಟ್ರೇಟ್. ಏನಿದು ಸಬ್ಸ್ಟ್ರೇಟ್ ಅಂದ್ರೆ ಸ್ನೇಹಿತರೆ, ದ ಕೆಮಿಕಲ್ ಆನ್ ವಿಚ್ ಎಂಜೈಮ್ ವರ್ಕ್ಸ್ ಇಸ್ ಕಾಲ್ಡ್ ಸಬ್ಸ್ಟ್ರೇಟ್. ಇಟ್ ಈಸ್ ಒನ್ ಆಫ್ ದ ಕೆಮಿಕಲ್ ಲೈಕ್ ಡ್ರಗ್ಸ್. ಓಕೆ, ಏನಾಗುತ್ತೆ ಇಲ್ಲಿ ಆಕ್ಟಿವ್ ಸೈಟ್ ಇದೆ ನೋಡಿ, ಇಲ್ಲಿ ಆಕ್ಟಿವ್ ಸೈಟ್. ಏಂತಕ್ಕಿದೆ ಆಕ್ಟಿವ್ ಸೈಟ್ ಅಂದ್ರೆ ಇಲ್ಲಿ ಡ್ರಗ್ಸ್ ಅಥವಾ ಸಬ್ಸ್ಟ್ರೇಟ್ ಇದೆ ಬಂದು ಕಂಬೈನ್ ಆಗಕ್ಕೆ. ಅರ್ಥ ಆಯ್ತಾ? ನಮಗೆ ಎಲ್ಲ ಆಗಿ ಕೆಮಿಕಲ್ ರಿಯಾಕ್ಷನ್ ಆಗಿ ಪ್ರಾಡಕ್ಟ್ ಸಿಗ್ತಕ್ಕಂಥದ್ದು. See, this drug is going to block the active sites of enzyme. Next, drugs ಅಂದಿದ ತಕ್ಷಣ ಎಲ್ಲ ಡ್ರಗ್ಸ್ ಬಗ್ಗೆ ಅರ್ಥ ಮಾಡ್ಕೋಬೇಕಲ್ವಾ? ಸೊ ಆಂಟಾಸಿಡ್ಸ್. ಏನಿದು ಆಂಟಾಸಿಡ್ಸ್ ಅಂತ ಅಂದ್ರೆ ಇದು ನಿಮಗೆ ಗೊತ್ತಿರುತ್ತೆ, ಬಹುಶಃ ಓದಿರ್ತೀರ. It is a substance which neutralizes stomach acidity and it is used to relieve heartburn, ಇಂಡೈಜೆಷನ್ ಆರ್ ಅಪ್ಸೆಟ್ ಸ್ಟೊಮಕ್ ಅಂತ ಹೇಳ್ತೀವಿ. ಏಂತಕ್ಕಿದು ಆಂಟಾಸಿಡ್ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಸ್ಟೊಮಕ್ ಅಲ್ಲಿ ನ್ಯೂಟ್ರಲೈಸ್ ಅಂದ್ರೆ ಕನ್ನಡದಲ್ಲಿ ಏನಂತೀವಿ ಅಂದ್ರೆ ತಟಸ್ಥಿರ ಅಂತ ಹೇಳ್ಬೋದಾ? ಆ ತಟಸ್ಥಿರ ಆಗಕ್ಕೆ, ನ್ಯೂಟ್ರಲ್ ಆಗಕ್ಕೆ. ಈಗ ಸಡನ್ ಆಗಿ ನಮ್ಗೆ ಎದೆ ಉರಿ ಬರೋದು, ಡೈಜೆಷನ್ ಕರೆಕ್ಟ್ ಆಗಿ ಆಗ್ದಲೇ ಇರ್ತಕ್ಕಂತಹದ್ದು ನೋಡಿ, ಈ ತರ ಎಲ್ಲ ಆಗ್ತಕ್ಕಂಥ ತಲೆನೋವು, ಈ ತರ ಎಲ್ಲ ಅಪ್ಸೆಟ್ ಸ್ಟೊಮಕ್ ಆಗ್ತಕ್ಕಂಥದ್ದು. ಯಾಕೆ ಅಂದ್ರೆ ಓವರ್ ಪ್ರೊಡಕ್ಷನ್ ಆಫ್ ಆಸಿಡ್. ಒಮ್ಮೊಮ್ಮೆ ನಮ್ಮ ಹೊಟ್ಟೆಲಿ HCl ಇರುತ್ತಲ್ವಾ, ಹೈಡ್ರೋಕ್ಲೋರಿಕ್ ಆಸಿಡ್, ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತಲ್ವಾ, ಅದು ಸ್ಟೊಮಕ್ ಅಲ್ಲಿ ಇದ್ಕಿದಂಗೆ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಯಾಕೆ? ಅಸಿಡಿಟಿ ಜಾಸ್ತಿ ಆದಾಗ. ಸೊ ಇಟ್ ಕಾಸ್ ಇರಿಟೇಷನ್ ಅಂಡ್ ಪೇನ್. ಇರಿಟೇಷನ್ ಆಗ್ತಾ ಆಗ್ತಾ ಪೇನ್ ಆಗೋಕ್ಕೂ ಶುರು ಮಾಡುತ್ತೆ. ಸೊ ಇನ್ ಸಿವಿಯರ್ ಕೇಸಸ್ ಅಲ್ಸರ್ ಕೂಡ ಆಗುತ್ತೆ. ಅಲ್ಸರ್ಸ್ ಅಂದ್ರೆ ಒಂಥರ ಈಗ ಮುಖದ ಮೇಲೆ ಪಿಂಪಲ್ಸ್ ಬರುತ್ತಲ್ಲ, ಅದೇ ರೀತಿ ಅಲ್ಲಿ ಸ್ಟೊಮಕ್ ಒಳಗಡೆ ಅಲ್ಸರ್ ಆಗ್ತಕ್ಕಂಥದ್ದು, ಡೆವಲಪ್ ಇನ್ ಸ್ಟೊಮಕ್. ಆದರೆ ಹಾಗಾದ್ರೆ ನಾವ್ ಇದನ್ನ ಟ್ರೀಟ್ ಯಾವ್ದು ರೀತಿ ಮಾಡ್ಬೋದು ಅಸಿಡಿಟಿನ ಹೋಗ್ಲಾಡ್ಸಿಕೆ ಅಂತ ಅಂದ್ರೆ, ಟ್ರೀಟ್ಮೆಂಟ್ ಫಾರ್ ಅಸಿಡಿಟಿ ವಾಸ್ ಅಡ್ಮಿನಿಸ್ಟ್ರೇಷನ್ ಆಫ್ ಆಂಟಾಸಿಡ್ಸ್. ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್, ಮಿಕ್ಸ್ಚರ್ ಆಫ್ ಅಲ್ಯೂಮಿನಿಯಂ, magnesium hydroxide, metal hydroxide are better alternatives because of being insoluble. ಇದನ್ನೆಲ್ಲ ಯೂಸ್ ಮಾಡ್ಬೋದು ಆಂಟಾಸಿಡ್. ಅರ್ಥ ಆಯ್ತಾ? ಸೊ ದೀಸ್ ಡು ನಾಟ್ ಇನ್ಕ್ರೀಸ್ ದ pH. ಈಗ ಏನು pH ಇನ್ಕ್ರೀಸ್ ಆಗಿರುತ್ತೆ, ಈಗ ಇರಿಟೇಷನ್ ಪೇನ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ ಅಂದ್ರೆ pH ಇನ್ಕ್ರೀಸ್ ಆಗಿರುತ್ತೆ ಅಂತಾನೆ ಅರ್ಥ. ಅದನ್ನ ನ್ಯೂಟ್ರಲೈಸ್ ಮಾಡುತ್ತೆ, ತಟಸ್ಥಿರವಾಗಿ ಮಾಡುತ್ತೆ. ಯಾವುದು? ಆಂಟಾಸಿಡ್ಸ್ ಅಂತ ಹೇಳ್ಬೋದು. ದ ಡ್ರಗ್ ಸಿಮೆಟಡೈನ್ ಟಿಗಾಮೆಟ್, ಇದೊಂದು ಡ್ರಗ್ ವಾಸ್ ಡಿಸೈನ್ ಟು ಪ್ರಿವೆಂಟ್ ದ ಇಂಟರಾಕ್ಷನ್ ಆಫ್ ಹಿಸ್ಟಮೈನ್ ವಿತ್ ದ ರಿಸೆಪ್ಟರ್ಸ್. ಯಾಕೆ ಈ ಡ್ರಗ್ ಏಂತಕ್ಕೆ ಡಿಸೈನ್ ಮಾಡಿದ್ರೆ ಅಂದ್ರೆ ಈ ಹಿಸ್ಟಮೈನ್ ರಿಸೆಪ್ಟರ್ ಇಂಟರಾಕ್ಟ್ ಆಗ್ಬಾರ್ದು, ಒಂದಕ್ಕೊಂದು ಇಂಟರಾಕ್ಟ್ ಆಗ್ಬಾರ್ದು. ದಟ್ ಈಸ್ ಪ್ರೆಸೆಂಟ್ ಇನ್ ಸ್ಟೊಮಕ್ ವಾಲ್. ಸ್ಟೊಮಕ್ ವಾಲ್ ಅಲ್ಲಿ ಇರ್ತಕ್ಕಂತಹ ಎರಡು ಇಂಟರಾಕ್ಟ್ ಆಗ್ಬಾರ್ದು. ಅದಕ್ಕೋಸ್ಕರ ಈ ಟಿಗಾಮೆಟ್ ಅನ್ನೋ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ. ಯಾಕೆ ಅಂದ್ರೆ ದೀಸ್ ರಿಸಲ್ಟ್ ಇನ್ ರಿಲೀಸ್ ಆಫ್ ಲೆಸ್ಸರ್ ಅಮೌಂಟ್ ಆಫ್ ಆಸಿಡ್. ಇದು ಹಿಸ್ಟಮೈನ್ ಇದೆಯಾ, ಹಿಸ್ಟಮೈನು ರಿಸೆಪ್ಟರ್ ಜೊತೆ ಲಿಂಕ್ ಆಗ್ದಲೇ ಇದ್ರೆ ಇಲ್ಲಿ ಲೆಸ್ಸರ್ ಅಮೌಂಟ್ ಆಫ್ ಆಸಿಡ್ ರಿಲೀಸ್ ಆಗುತ್ತೆ. ತುಂಬಾ ಆಸಿಡ್ ರಿಲೀಸ್ ಆಗಲ್ಲ, ಕಮ್ಮಿ ಆಸಿಡ್ ರಿಲೀಸ್ ಆಗುತ್ತೆ. ಹಾಗಾಗಿ ನ್ಯೂಟ್ರಲೈಸ್ ಮಾಡುತ್ತೆ ಸ್ಟೊಮಕ್ನ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. The importance of drug was so much that is remained the largest selling drug in the world until the another drug. ನೋಡಿ, ಈ ಟಿಗಾಮೆಟ್ ಅನ್ನೋದು ಸಿಮೆಟಡೈನ್ ಅಂತ ಏನಿದೆ, ಇದು ಸಿಕ್ಕಾಪಟ್ಟೆ ಸೆಲ್ ಆಗ್ತಿತ್ತು. ಸೊ ಇದು ಆಗ್ತಾ ಇದ್ರ ಜೊತೆಗೆ ಝ್ಯಾಂಟ್ಯಾಕ್ ಅನ್ನೋದು ನಿಮಗೆ ಗೊತ್ತಿದೆ, ಇದು ಕೂಡ ಅದ್ರ ಜೊತೆಗೆ ಅದಾದ ನಂತರ ಝ್ಯಾಂಟ್ಯಾಕ್ ನ ಡಿಸ್ಕವರ್ ಮಾಡಿದ್ರು. ಅದನ್ನ ರಾನಿಟಿಡೈನ್ ಅಂತ ನಾವು ಹೇಳ್ತೇವೆ. ನೋಡಿ, ಈ ರೀತಿ ಎಲ್ಲ ಆಗುತ್ತೆ ಅಲ್ವಾ, ಸ್ಟೊಮಕ್ ಇರಿಟೇಟ್ ಆಗೋದು, ಸುಸ್ತಾಗೋದು, ವಾಮಿಟಿಂಗ್ ಆಗೋದು, ತಲೆನೋವು. ಸೊ ಮೋಡ್ ಆಫ್ ಆಕ್ಷನ್ ನೋಡೋದಾಗಿದ್ರೆ ಆಂಟಾಸಿಡ್ಸ್ ಕಂಟೈನ್ ಆಲ್ಕಲೈನ್ ಅಯಾನ್ಸ್. ಆಂಟಾಸಿಡ್ಸ್ ಅಲ್ಲಿ ಏನಿರುತ್ತೆ,
ಈಗ ಸ್ಟೊಮಕಲ್ ಆಸಿಡ್ ಜಾಸ್ತಿ ಇರೋದನ್ನ ನ್ಯೂಟ್ರಲೈಸ್ ಆಗಿ ತರ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಆಲ್ಕಲೈನ್ ಅಯಾನ್ಸ್. ಅರ್ಥ ಆಯ್ತಾ? ದಟ್ ಕೆಮಿಕಲಿ ನ್ಯೂಟ್ರಲೈಸ್ ಸ್ಟೊಮಕ್ ಗ್ಯಾಸ್ಟ್ರಿಕ್ ಆಸಿಡ್, ಅದು ಗ್ಯಾಸ್ಟ್ರಿಕ್ ಆಸಿಡ್ ನ ಕಮ್ಮಿ ಮಾಡುತ್ತೆ. ಸೊ ರೆಡ್ಯೂಸ್ ಡ್ಯಾಮೇಜ್, ಯಾವುದೇ ತರಹದ ಡ್ಯಾಮೇಜ್ ಆಗೋದು ಕಮ್ಮಿ ಮಾಡುತ್ತೆ, ಪೇನ್ ರಿಲೀಫ್ ಮಾಡುತ್ತೆ, ಪೇನ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ಇದೆಲ್ಲ ಮನೇಲೇ ಇರ್ತಕ್ಕಂಥ ಆಂಟಾಸಿಡ್ಸ್. ಈನೋ ಯೂಸ್ ಮಾಡ್ತೀವ, ಇಡ್ಲಿ ಅದಕ್ಕೆಲ್ಲ ಯೂಸ್ ಮಾಡ್ತೀವಿ ಅಲ್ವಾ? ಈ ಈನೋನ ನೀರಲ್ಲಿ ಹಾಕಿ ಕುಡ್ದಿದ್ದು ಇದೆ. ಯಾಕೆ? ಈಗ ಸಡನ್ ಆಗಿ ಈಗ ನಾನ್ ವೆಜ್ ಜಾಸ್ತಿ ತಿನ್ಬಿಟ್ರು, ಅದು ಡೈಜೆಸ್ಟ್ ಆಗ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಈನೋನ ಕುಡಿದ್ರೆ ಅಟ್ಲೀಸ್ಟ್ ಒಂಚೂರು ಪೇನ್ ರಿಲೀಫ್ ಆಗುತ್ತೆ ಅಂತ ಅರ್ಥ. ಅದು ನೆಕ್ಸ್ಟ್ ಆಂಟಿಪೈರೆಟಿಕ್. ಏನಿದು? ಜ್ವರ ನಿವಾರಕ ಅಂತ ಹೇಳ್ತೀವಿ. ಏಂತಕ್ಕೆ ಯೂಸ್ ಮಾಡ್ತೀವಿ ಇದು ಆಂಟಿಪೈರೆಟಿಕ್ ಅಂದ್ರೆ? ಆಂಟಿಪೈರೆಟಿಕ್ ಆರ್ ದ ಸಬ್ಸ್ಟೆನ್ಸ್ ದಟ್ ಯೂಸಸ್ ರೆಡ್ಯೂಸ್ ಫೀವರ್. ಜ್ವರನ ಕಮ್ಮಿ ಮಾಡ್ಲಿಕ್ಕೆ ನಾವು ಏನ್ ಯೂಸ್ ಮಾಡ್ತೀವಿ? ಆಂಟಿಪೈರೆಟಿಕ್, ಅದು ಜ್ವರ ನಿವಾರಕ. ದ ಮೋಸ್ಟ್ ಕಾಮನ್ ಆಂಟಿಪೈರೆಟಿಕ್ಸ್ ಆರ್ ಯಾವ್ದ್ಯಾವ್ದು? ಇಬುಪ್ರೊಫೆನ್ ಅಂಡ್ ಆಸ್ಪಿರಿನ್. ಆಸ್ಪಿರಿನ್ ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಅಲ್ವಾ? ಆಸ್ಪಿರಿನ್ ವಿಚ್ ಆರ್ ನಾನ್ ಸ್ಟಿರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್. ಆಂಟಿ ಇನ್ಫ್ಲಮೇಟರಿ ಡ್ರಗ್ ಅಂದ್ರೆ ಏನು? ಅದೇ ಉರಿತ ಕಮ್ಮಿ ಮಾಡೋದು. ಆಂಟಿ ಇನ್ಫ್ಲಮೇಟರಿ ಡ್ರಗ್ ಅಂದ್ರೆ ಉರಿತ ಕಮ್ಮಿ ಮಾಡೋದು. ಅಂಡ್ ಯೂಸ್ ಅಟ್ ಪ್ರೈಮರಿಲಿ ಆಸ್ ಅನಾಲ್ಜೆಸಿಸ್. ಅದೇ ಅನಾಲ್ಜೆಸಿಸ್ ಇನ್ ಸೆನ್ಸ್ ಪೇನ್ ರಿಲೀವ್ ಮಾಡೋದು. ಸಿಕ್ಕಾಪಟ್ಟೆ ನೋವಾಗ್ತಿರುತ್ತೆ, ಅದಕ್ಕೆ ಕಮ್ಮಿ ಮಾಡೋದು. ಬಟ್ ವಿಚ್ ಆಲ್ಸೋ ಹ್ಯಾವ್ ಆಂಟಿಪೈರೆಟಿಕ್ ಪ್ರಾಪರ್ಟಿ. ಇದ್ರ ಜೊತೆಗೆ ಪೈರೆಟಿಕ್ ಪ್ರಾಪರ್ಟಿನೂ ಸಹ ಇರುತ್ತೆ. ಏನಿದು ಆಂಟಿಪೈರೆಟಿಕ್ ಅಂದ್ರೆ? ಜ್ವರ ನಿವಾರಕ ಅಂತ ಹೇಳ್ಬೋದು ಆಂಟಿಪೈರೆಟಿಕ್. ಅಂಡ್ ಅಸಿಟೋಮಿನೋಫೆನ್, ಅದನ್ನ ಪ್ಯಾರಾಸೆಪ್ಟಮಲ್ ಅಂತ ಹೇಳ್ತೀವಿ. ನಿಮಗೆ ಗೊತ್ತಿದೆ, ಇದು ಕ್ಯಾಶುಯಲ್ ಆಗಿ ಎಲ್ಲರೂ ತಿಂದಿರ್ತೀರ, ಕುಡ್ದಿರ್ತೀರ ಪ್ಯಾರಾಸೆಪ್ಟಮಲ್ನ. ಅಂಡ್ ಅನಾಲ್ಜೆಸಿಕ್ ವಿತ್ ವೀಕ್ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್. ಏನಿದು ಮುಂದೆ ನೋಡ್ತಾ ಹೋಗೋಣ. ನೋಡಿ, ಪ್ಯಾರಾಸೆಪ್ಟಮಲ್ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಏನಿದು ಪ್ಯಾರಾಸೆಪ್ಟಮಲ್ ಅಂದ್ರೆ? ಇಟ್ ಈಸ್ ಆಲ್ಸೋ ನೋನ್ ಆಸ್ ಅಸಿಟಮೈನೋಫಿನ್. ಅಸಿಟಮೈನೋಫಿನ್ ಅಂತ ಕರಿತೀವಿ, ಆರ್ APAP ಅಂತಾನೂ ಕರಿತೀವಿ. ಈ ಮೆಡಿಸಿನ್ ಎಂತಕ್ಕೆ ಯೂಸ್ ಆಗುತ್ತೆ ಅಂದ್ರೆ? ಟ್ರೀಟ್ಮೆಂಟ್ ಆಫ್ ಪೇನ್ ಆಗ್ಲಿ, ಫೀವರ್ ಆಗ್ಲಿ, ಜ್ವರ, ನೋವು, ಜ್ವರಕ್ಕೆ ಇದಕ್ಕೆ ಯೂಸ್ ಮಾಡ್ತೀವಿ, ಪ್ಯಾರಾಸೆಪ್ಟಮಲ್ನ ಯೂಸ್ ಮಾಡ್ತೀವಿ. ಸಿ, ಇಟ್ ಈಸ್ ಟಿಪಿಕಲಿ ಯೂಸ್ಡ್ ಫಾರ್ ಮೈಲ್ಡ್ ಟು ಮಾಡರೇಟ್ ಪೇನ್ ರಿಲೀಫ್. ಈಗ ಸುಮ್ಮನೆ ಸ್ವಲ್ಪ ತಲೆನೋವು, ಅಂದ್ರೆ ಜಾಸ್ತಿ ಅನ್ನೋದಕ್ಕೆ ಇರಲಿಲ್ಲ, ಸ್ವಲ್ಪ ತಲೆನೋವು ಬರ್ತಾ ಇದೆ, ಸ್ವಲ್ಪ ಜ್ವರ ಬಂದಂಗೆ ಬರ್ತಾ ಇದೆ ಅನ್ನೋದ್ರಲ್ಲಿ ಇದು ಪ್ಯಾರಾಸೆಪ್ಟಮಲ್ನ ಕೊಡ್ತಾರೆ. ಸೊ ಇಟ್ ಈಸ್ ಆಫನ್ ಸೋಲ್ಡ್ ಇನ್ ಕಾಂಬಿನೇಷನ್ ವಿತ್ ಅದರ್ ಮೆಡಿಸಿನ್. ಇದು ಒಂದೊಂದೇ ಕೊಡಲ್ಲ. ಈಗ ಸಪೋಸ್ ನಿಮಗೆ ಕೋಲ್ಡ್ ಆಗಿ ಜ್ವರ ಬರೋ ಚಾನ್ಸಸ್ ಇರುತ್ತಲ್ಲ, ಅವಾಗ ಈ ಪ್ಯಾರಾಸೆಪ್ಟಮಲ್ ಕೊಡ್ತಕ್ಕಂಥದ್ದು, ಸಚ್ ಆಸ್ ಇನ್ ಮೆನಿ ಕೋಲ್ಡ್ ಮೆಡಿಕೇಶನ್. ನೆಕ್ಸ್ಟ್ ಪ್ಯಾರಾಸೆಪ್ಟಮಲ್, ಇದರ ಕೆಮಿಕಲ್ ಕಾಂಪೋಸಿಷನ್ ನೋಡೋದಾಗಿದ್ರೆ ಇಲ್ಲಿ ನೋಡ್ಬೋದು ನೀವು. ಇಟ್ ಇಸ್ ಅ chemical structure of paracetamol. Paracetamol consists of benzene ring ಇದೆಯಾ? benzene ring core substituted by hydroxyl group OH ಅಲ್ವಾ? hydroxyl group, nitrogen atom, that is amide, nitrogen atom ಅಲ್ವಾ? nitrogen atom in a group para 1,4 pattern. ಇಲ್ಲಿ ನೋಡಿ, 1 2 3 4 1,4 ಪ್ಯಾರಾ ಅಂತ ಹೇಳ್ಬೋದಾ? ಪ್ಯಾರಾ ಪ್ಯಾಟ್ರನ್. ಸೊ ದ ಅಮೈಡ್ ಗ್ರೂಪ್ ಏನಿದೆ, ಈ ಅಮೈಡ್ ಗ್ರೂಪ್ ಇದನ್ನ ನಾವು ಅಸಿಟಮೈಡ್ ಅಂತ ಕರಿತೀವಿ, ಈಥನಮೈಡ್ ಅಂತಾನು ಕರಿತೀವಿ. ಅರ್ಥ ಆಯ್ತಾ ಸ್ನೇಹಿತರೆ? ನೆಕ್ಸ್ಟ್ ಆಸ್ಪಿರಿನ್. ಇದೆಲ್ಲ ನಿಮ್ಗೆ ಗೊತ್ತಿದೆ, ಆಸ್ಪಿರಿನ್ ಎಂತಕ್ಕೆ ಯೂಸ್ ಮಾಡ್ತೀವಿ ಅಂತ. ಸೊ ಇಟ್ ಈಸ್ ಆಲ್ಸೋ ನೋನ್ ಆಸ್ ಅಸಿಟೈಲ್ ಸ್ಯಾಲಿಸಿಲಿಕ್ ಆಸಿಡ್ ಅಂತಾನೂ ಕರಿತೀವಿ. ಆಸ್ಪಿರಿನ್ ನಾವು ಏನಂತ ಕರಿತೀವಿ? ಅಸಿಟೈಲ್ ಸ್ಯಾಲಿಸಿಲಿಕ್ ಆಸಿಡ್ ಅಂತ ಕರಿತೀವಿ. ಇಟ್ ಈಸ್ ಅನ್ ಮೆಡಿಕೇಶನ್ ಯೂಸ್ಡ್ ಟು ಟ್ರೀಟ್ ಪೇನ್, ಫೀವರ್, ಇನ್ಫ್ಲಮೇಷನ್. ಇನ್ಫ್ಲಮೇಷನ್ ಅಂದ್ರೆ ಏನು? ಉರಿತಾ ಇರುತ್ತೆ ನೋಡಿ. ಈಗ ಅಸಿಡಿಟಿ ಜಾಸ್ತಿ ಆಗಿ ಹೊಟ್ಟೆ ಉರಿಯುತ್ತೆ, ಆ ರೀತಿ ಪೇನ್, ನೋವು, ಈಗ ಜ್ವರ ಬರೋದಕ್ಕೆಲ್ಲ ಕಮ್ಮಿ ಮಾಡ್ಲಿಕ್ಕೆ ನಾವು ಆಸ್ಪಿರಿನ್ ಕೊಡ್ತಾರೆ ಡಾಕ್ಟರ್. ಆಸ್ಪಿರಿನ್ ಗಿವನ್ ಶಾರ್ಟ್ಲಿ ಆಫ್ಟರ್ ಅ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ. ಆಸ್ಪಿರಿನ್ is given shortly after the heart attack, decrease the risk of the death of diluting blood ಅಂತ ಹೇಳ್ತೀವಿ.
ನೋಡಿ ಇಲ್ಲಿ ಯಾಕೆ ಇದು ಆಫ್ಟರ್ ಅ ಹಾರ್ಟ್ ಅಟ್ಯಾಕ್ ಅಂತ ಯಾಕೆ ಹೇಳ್ತಾರೆ? ಆಸ್ಪಿರಿನ್ ಆಕ್ಚುಲಿ ಇಟ್ ರೆಡ್ಯೂಸ್ ದ ರಿಸ್ಕ್ ಆಫ್ ಬ್ಲಡ್ ಕ್ಲಾಟ್ಸ್. ಅರ್ಥ ಆಯ್ತಾ? ಇದನ್ನ ಬ್ಲಡ್ ಕ್ಲಾಟ್ಸ್ ನ ಪ್ರಿವೆಂಟ್ ಮಾಡುತ್ತೆ ಯಾವುದು? ಆಸ್ಪಿರಿನ್. ಸೊ ಇಟ್ ಈಸ್ ಯೂಸ್ಡ್ ಇನ್ ಬ್ಲಡ್ ಕ್ಲಾಟ್ಸ್. ಇದು ಅಂಡ್ ಸರ್ಟೈನ್ ಟೈಪ್ಸ್ ಆಫ್ ಕ್ಯಾನ್ಸರ್, ಇದು ಕ್ಯಾನ್ಸರ್ ಅಲ್ಲೂ ಟ್ರೀಟ್ಮೆಂಟ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂತ ಹೇಳ್ತಾ ಇದ್ದಾರೆ. ಇದು ಕೋಲೋರೆಕ್ಟಲ್ ಕ್ಯಾನ್ಸರ್ ಎಲ್ಲಿ ಸಿಗುತ್ತೆ ಅಂದ್ರೆ ಆಕ್ಚುಲಿ ಇಟ್ ಈಸ್ ಪ್ರೆಸೆಂಟ್ ಇನ್ ರೆಕ್ಟಮ್ ಅಟ್ ಡೈಜೆಸ್ಟಿವ್ ಟ್ರ್ಯಾಕ್ ಲೋವರ್ ಎಂಡ್ ಹತ್ರ ಇರುತ್ತೆ ಯಾವುದು? ಕೋಲೋರೆಕ್ಟಲ್ ಕ್ಯಾನ್ಸರ್. ಸೊ ಫಾರ್ ಪೇನ್ ರಿಲೀಫ್ ಮಾಡಲಿಕ್ಕೆ, ಫೀವರ್ ಕಮ್ಮಿ ಮಾಡಲಿಕ್ಕೆ, ಎಫೆಕ್ಟ್ಸ್ ಟಿಪಿಕಲಿ ಬಿಗಿನ್ ವಿತಿನ್ 30 ಮಿನಿಟ್ಸ್ ನಲ್ಲಿ ಇದನ್ನು ಕೊಡ್ತಕ್ಕಂಥದ್ದು. ಆಸ್ಪಿರಿನ್ ಈಸ್ ಅ ನಾನ್ ಸ್ಟಿರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್. ನಾನ್ ಸ್ಟಿರಾಯ್ಡ್ ಅಂದ್ರೆ ಸ್ಟಿರಾಯ್ಡ್ ಅಲ್ಲದೆ ಆಂಟಿ ಇನ್ಫ್ಲಮೇಟರಿ ಡ್ರಗ್ and works similarly to the NSAIDs but also suppresses the normal function of platelets. ನೋಡಿ ಇಲ್ಲಿ ಒಂದು ಡಿಮೆರಿಟ್ ಏನಂದ್ರೆ ಸಪ್ರೆಸಸ್, ನಿಗ್ರಹಿಸುತ್ತೆ ಅಂದ್ರೆ it prevents the normal function of platelets. Which one? Aspirin. So if we see the chemical composition of aspirins, this is how the structure. You can see this is a aspirin. If we synthesize aspirin, for that synthesize ಈಗ ನಾವು ಆಸ್ಪಿರಿನ್ ನ ಸಿಂಥಸೈಸ್ ಮಾಡ್ತಿದೀವಿ ಅಂದ್ರೆ ಅದನ್ನ ಆ ರಿಯಾಕ್ಷನ್ ನಾವು ಏನಂತ ಕರಿತೀವಿ ಅಂದ್ರೆ ಎಸ್ಟರಿಫಿಕೇಶನ್ ರಿಯಾಕ್ಷನ್ ಅಂತ ಕರಿತೀವಿ. ಯಾವ ರೀತಿ ನಾವು ಆಸ್ಪಿರಿನ್ ನ ಸಿಂಥಸೈಸ್ ಮಾಡಬಹುದು ಅಂದ್ರೆ ಸ್ನೇಹಿತರೆ, ಸ್ಯಾಲಿಸಿಲಿಕ್ ಆಸಿಡ್ ನ ಅಸಿಟಿಕ್ ಅನ್ಹೈಡ್ರೇಟ್ ಜೊತೆ ರಿಯಾಕ್ಟ್ ಮಾಡ್ತೀವಿ. ಇಟ್ ಈಸ್ ಅನ್ ಆಸಿಡ್ ಡಿರೈವೇಟಿವ್ ಕಾಸಿಂಗ್ ಕೆಮಿಕಲ್ ರಿಯಾಕ್ಷನ್ ಟರ್ನ್ಸ್ ಸ್ಯಾಲಿಸಿಲಿಕ್ ಆಸಿಡ್ ಹೈಡ್ರೋಕ್ಸಿಲ್ ಗ್ರೂಪ್ ಇಂಟು ಎಸ್ಟರ್. ಆಯ್ತಾ? ಈ ಸ್ಯಾಲಿಸಿಲಿಕ್ ಆಸಿಡ್ ಅಸಿಟಿಕ್ ಅನ್ಹೈಡ್ರೇಟ್ ಜೊತೆ ಟ್ರೀಟ್ ಮಾಡಿದಾಗ ಅದು ಆಸಿಡ್ ಡಿರೈವೇಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ಕೆಮಿಕಲ್ ರಿಯಾಕ್ಷನ್ ಆದ ತಕ್ಷಣ ನಮಗೆ ಸಿಗ್ತಕ್ಕಂಥದ್ದು ಸ್ಯಾಲಿಸಿಲಿಕ್ ಆಸಿಡ್ ಹೈಡ್ರಾಕ್ಸಿಲ್ ಗ್ರೂಪ್. ಸ್ಯಾಲಿಸಿಲಿಕ್ ಆಸಿಡ್ ಹೈಡ್ರಾಕ್ಸಿಲ್ ಗ್ರೂಪ್ ಏನಾಗುತ್ತೆ ಅಂದ್ರೆ ಎಸ್ಟರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಈಲ್ಡ್ಸ್ ನಮಗೆ ಪ್ರಾಡಕ್ಟ್ ಏನ್ ಸಿಗುತ್ತೆ? ಆಸ್ಪಿರಿನ್ ಸಿಗುತ್ತೆ ಅಂಡ್ ಅಸಿಟಿಕ್ ಆಸಿಡ್. ಇದು ಎರಡು ಬೈ ಪ್ರಾಡಕ್ಟ್ ನಮಗೆ ಸಿಗುತ್ತೆ. ಯಾವ್ದು? ಆಸ್ಪಿರಿನ್, ಅಸಿಟಿಕ್ ಆಸಿಡ್. ಮತ್ತೆ ಸ್ಮಾಲ್ ಅಮೌಂಟ್ಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್, ಒಕೇಶನಲಿ ಫಾಸ್ಫರಿಕ್ ಆಸಿಡ್ ಆರ್ ಆಲ್ಮೋಸ್ಟ್ ಆಲ್ವೇಸ್ ಯೂಸ್ಡ್ ಆಸ್ ಎ ಕೆಟಲಿಸ್ಟ್. ಇದಕ್ಕೆ ರಿಯಾಕ್ಷನ್ ಆಗ್ಬೇಕು ಅಂದ್ರೆ ಕೆಟಲಿಸ್ಟ್ ಯೂಸ್ ಮಾಡ್ಲೇಬೇಕು ನಾವು ಅಲ್ವಾ? ಅದು ಕೆಟಲಿಸ್ಟ್ ಆಗಿ ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ಸಲ್ಫ್ಯೂರಿಕ್ ಆಸಿಡ್, ಫಾಸ್ಫರಿಕ್ ಆಸಿಡ್ ನ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ನ್ಯೂರೋಲಾಜಿಕಲ್ ಆಕ್ಟಿವ್ ಡ್ರಗ್ಸ್. ಏನಿದು? ನರವೈಜ್ಞಾನಿಕ ಸಕ್ರಿಯ ಔಷಧಿ ಅಂತ ಹೇಳ್ಬೋದು. ಟ್ರಾನ್ಸ್ಕ್ವಿಲೈಸರ್. ಸೊ ಹಿಯರ್ a tranquilizer refers to a drug which is designed for a treatment of anxiety, fear, tension, agitation. ಏನಿದು ಆಂಗ್ಸೈಟಿ ಅಂದ್ರೆ? ಈ ಡ್ರಗ್ ಏಂತಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಫಾರ್ ದ ಟ್ರೀಟ್ಮೆಂಟ್. ಈಗ ಕೆಲವರು ಆತಂಕಕ್ಕೆ ಒಳಗಾಗಿರ್ತಾರೆ. ಆಂಗ್ಸೈಟಿ ಅಂದ್ರೆ ಆತಂಕ, ಆಮೇಲೆ ಭಯ, ಈ ಟೆನ್ಷನ್ ಇರುತ್ತೆ, ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ. ಅಗಿಟೇಷನ್ ಅಂದ್ರೆ ಈಗ ತಳಮಳ ಆಗುತ್ತೆ. ಅಂಡ್ ಡಿಸ್ಟರ್ಬೆನ್ಸ್ ಇನ್ ಮೈಂಡ್ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ, ಯಾರ ಕೈಲಿ ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ, ನಂಗೆ ಕೂತಿರ್ತಾರಲ್ಲ. ಸೊ ಈ ರೀತಿ ಕಾಯಿಲೆನ, ಆ ಸ್ಟ್ರೆಸ್ ನ ರೆಡ್ಯೂಸ್ ಮಾಡ್ಲಿಕ್ಕೆ ನಾವ್ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಟ್ರಾಂಕ್ವಿಲೈಸರ್ಸ್ ನ ಯೂಸ್ ಮಾಡ್ತೀವಿ ಸ್ನೇಹಿತರೆ. Tranquilizers are neurological active drugs. These are neurological active drugs. Which one? Tranquilizers. Alva? These affect the message transfer mechanism from nerve to receptor. ಈ ಮೆಸೇಜ್ ಟ್ರಾನ್ಸ್ಫರ್ ಆಗುತ್ತಲ್ಲ ನರ್ವ್ ಟು ರೆಸೆಪ್ಟಾರ್ ನ, ಅದನ್ನ ಎಫೆಕ್ಟ್ ಮಾಡುತ್ತೆ ಸ್ನೇಹಿತರೆ. ದೇ ಫಾರ್ಮ್ ಅನ್ ಎಸೆನ್ಷಿಯಲ್ ಕಾಂಪೋನೆಂಟ್ ಆಫ್ ಸ್ಲೀಪಿಂಗ್ ಪಿಲ್ಸ್. ಇದು ಕೆಲವ್ರಿಗೆ ಈಗ ಟೆನ್ಷನ್ ಇಂದಾನೆ ನಿದ್ದೆ ಬರಲ್ಲ ಕೆಲವ್ರಿಗೆ, ನೋಡಿದೀರಾ? ಅವರು ಸ್ಲೀಪಿಂಗ್ ಪಿಲ್ಸ್ ನ ತಗೊಂತಾ ಇರ್ತಾರೆ ಅಲ್ವಾ? ಸೊ ಇದು ತುಂಬಾ ಡೇಂಜರ್, ಆದಷ್ಟು ಅದನ್ನ ಕಮ್ಮಿ ಮಾಡ್ತಾ ಹೋಗ್ಬೇಕು. ಗೊತ್ತಾಯ್ತಾ? ನೆಕ್ಸ್ಟ್, ಕಾಮನ್ ಟ್ರಾಂಕ್ವಿಲೈಸರ್ಸ್. ಏನೇನಿದು ಕಾಮನ್ ಟ್ರಾಂಕ್ವಿಲೈಸರ್ಸ್? ಇದು ಎರಡು ಡ್ರಗ್ಸ್ ಇದೆ ನೋಡಿ ಇಲ್ಲಿ. ಐಪ್ರೋನಿಯಾಸೈಡ್ ಅಂಡ್ ಫಿನೆಲ್ಝೈನ್ ಆರ್ ದ ಟೂ ಸಚ್ ಡ್ರಗ್ಸ್. ಸಮ್ tranquilizers namely chlordiazepoxide
and meprobamate are relatively mild tranquilizers suitable for relieving tension. ಈ ಎರಡು ಡ್ರಗ್ಸ್ ಟೆನ್ಷನ್ ರಿಲೀಫ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಈಕ್ವಾನಿಲ್ ಈಸ್ ಯೂಸ್ಡ್ ಇನ್ ಕಂಟ್ರೋಲಿಂಗ್ ಡಿಪ್ರೆಷನ್. ಸೊ ಇದು ಇಂಪಾರ್ಟೆಂಟ್, ಐ ಥಿಂಕ್ ಇದು ಟೆಟ್ಟಲ್ಲೂ ಕೇಳಿದ್ರು ಅನ್ಸುತ್ತೆ. ಈಕ್ವಾನಿಲ್ ಈಸ್ ಯೂಸ್ಡ್ ಇನ್ ಕಂಟ್ರೋಲಿಂಗ್ ಡಿಪ್ರೆಷನ್ ಅಂಡ್ ಹೈಪರ್ ಟೆನ್ಷನ್ ಇರೋರು, ಡಿಪ್ರೆಷನ್ ಇರೋರು ಈಕ್ವಿನೈಲ್ ನ ಕನ್ಸ್ಯೂಮ್ ಮಾಡ್ತಾರೆ. ನೆಕ್ಸ್ಟ್ ಅನಾಲ್ಜೆಸಿಕ್ಸ್. ಏನಿದು? ನೋವು ನಿವಾರಕ ಅಂತ ಹೇಳ್ಬೋದು ನಾವು. ಏನಿದು ಅನಾಲ್ಜೆಸಿಸ್ ಅಂತ ಅಂದ್ರೆ, ಇಟ್ ಇಸ್ ಅ ಮೆಡಿಸಿನ್ ಯೂಸ್ಡ್ ಫಾರ್ ಗೆಟಿಂಗ್ ರಿಲೀಫ್ ಫ್ರಮ್ ಪೇನ್. ಅಫ್ಕೋರ್ಸ್ ಇದು ಸಹ ಈಗ ನೋವು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಆ ನೋವು ಕಮ್ಮಿ ಮಾಡ್ಲಿಕ್ಕೆ ನಾವು ಅನಾಲ್ಜೆಸಿಸ್ ನ ಕನ್ಸ್ಯೂಮ್ ಮಾಡ್ತೀವಿ. ಇಲ್ಲಿ ಎರಡು ವಿಧ ಇದೆ ನೋಡಿ. ನಾರ್ಕೋಟಿಕ್ ಡ್ರಗ್ಸ್ ವಿಚ್ ಪ್ರೊಡ್ಯೂಸ್ ಸ್ಲೀಪ್ ಅಂಡ್ ಅನ್ಕಾನ್ಶಿಯಸ್. ಇದು ಇಂಪಾರ್ಟೆಂಟ್ ನೋಡಿ. ಒಂದು ನಾರ್ಕೋಟಿಕ್ ಡ್ರಗ್ಸ್ ನಿದ್ದೆನೂ ಬರೋ ಹಾಗೆ ಮಾಡುತ್ತೆ, ಅನ್ಕಾನ್ಶಿಯಸ್ ಮಾಡೋ ಹಾಗೆ ಆಗುತ್ತೆ. ಈಗ ಅನಸ್ಥೇಸಿಯಾ ಕೊಡ್ತಾರಲ್ವಾ, ಈಗ ಆಪರೇಷನ್ ಮಾಡೋಕಿನ ಮುಂಚೆ. ಸೊ ಇಟ್ ಇಸ್ ಅ ನಾರ್ಕೋಟಿಕ್ ಡ್ರಗ್ಸ್ ಬಿಕಾಸ್ ಎ ಹ್ಯೂಮನ್ ಕ್ಯಾನ್ ಅಂಡರ್ಗೋ ಅನ್ಕಾನ್ಶಿಯಸ್. ಸೊ ದೀಸ್ ಆರ್ ದ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್. ಹ್ಯಾಬಿಟ್ ಫಾರ್ಮಿಂಗ್ ಅಂದ್ರೆ ಏನೇನಿಲ್ಲ, ತುಂಬಾ ಅಡಿಕ್ಟಿವ್ ಆಗಿರಲ್ಲ, ತುಂಬಾ ಅಡಿಕ್ಟಿವ್ ಆಗಿರುತ್ತೆ. ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ಅಂದ್ರೆ ತುಂಬಾ ಅಡಿಕ್ಟಿವ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಮಾರ್ಫಿನ್ ನೋಡ್ಬೋದು, ಕೋಡೈನ್ ನೋಡ್ಬೋದು. ಮಾರ್ಫಿನ್ ಡೈಅಸಿಟೈಲೇಷನ್ ಈಸ್ ಕಾಮನ್ಲಿ ನೋನ್ ಆಸ್ ಹೆರೋಯಿನ್. ನೋಡಿದೀರಾ? ಹೆರೋಯಿನ್ ತಗೊಳ್ಬೇಕಾದ್ರೆ ಕಾಲೇಜ್ ಸ್ಟೂಡೆಂಟ್ಸ್ನ ಅವ್ರನ್ನ ಜೈಲಿಗೆಲ್ಲ ಹಾಕ್ತಾರೆ ಕರ್ಕೊಂಡೋಗಿ. ಇಟ್ ಈಸ್ ಅ ಹೈಲಿ ಇಲ್ಲಿಗಲ್ ಅಂಡ್ ಇಟ್ ಈಸ್ ಹಾರಿಬಲ್, ಡೇಂಜರಸ್ ಟು ದ ಹೆಲ್ತ್. ಇನ್ನೊಂದು ವಿಧ ಏನು ಅಂದ್ರೆ ನಾನ್ ನಾರ್ಕೋಟಿಕ್ಸ್. ದೀಸ್ ಆರ್ ನಾನ್ ಹ್ಯಾಬಿಟ್ ಫಾರ್ಮಿಂಗ್ ಕೆಮಿಕಲ್ಸ್. ಇದೆಲ್ಲ ಏನು ಅಂದ್ರೆ ನಾನ್ ಹ್ಯಾಬಿಟ್, ಅಷ್ಟೊಂದೇನು ಅಡಿಕ್ಟ್ ಆಗಲ್ಲ. ವಿಚ್ ರೆಡ್ಯೂಸಸ್ ಮೈಲ್ಡ್ ಟು ಮಾಡರೇಟ್ ಹೆಡ್ಏಕ್. ಈಗ ಲೈಟ್ ಆಗಿ ತಲೆನೋವು ಬರುತ್ತೆ, ಈಗ ಹಲ್ಲು ನೋವು ಬರುತ್ತೆ, ಮಸಲ್ಸ್ ನೋವು, ಜಾಯಿಂಟ್ ಪೇನ್ಸು, ಮಂಡಿ ನೋವು ಇವೆಲ್ಲ ಬರುತ್ತಲ್ಲ, ಇದಕ್ಕೋಸ್ಕರ ಇದು ನಾನ್ ನಾರ್ಕೋಟಿಕ್ಸ್ ಅಂತ ಈ ಟ್ಯಾಬ್ಲೆಟ್ಸ್ ನ ಕೊಡ್ತೀವಿ. ಸೊ ದೀಸ್ ಆರ್ ಆಲ್ಸೋ ಟರ್ಮ್ಡ್ ಆಸ್ ನಾನ್ ಅಡಿಕ್ಟಿವ್. ಇದು ಅಡಿಕ್ಟ್ ಆಗಿರಲ್ಲ. ಸೊ ದೀಸ್ ಡ್ರಗ್ಸ್ ಡು ನಾಟ್ ಪ್ರೊಡ್ಯೂಸ್ ಸ್ಲೀಪ್ಸ್ ಅಂಡ್ ಅನ್ಕಾನ್ಶಿಯಸ್. ಇದು ಯಾವುದೇ ಕಾರಣಕ್ಕೂ ನಿದ್ದೆ ಬರೋದಾಗ್ಲಿ, ಅನ್ಕಾನ್ಶಿಯಸ್ ಆಗೋದಾಗ್ಲಿ ಯಾವುದೂ ಕೊಡಲ್ಲ. ಯಾವುದು? ಆಸ್ಪಿರಿನ್. ನೋಡಿ, ಇದು ಆಸ್ಪಿರಿನ್ ನಾವು ಇನ್ನೊಂದು ಹೆಸರಿಂದ ಏನಂತ ಕರಿತೀವಿ? 2-ಅಸಿಟಾಕ್ಸಿ ಬೆಂಜೋಯಿಕ್ ಆಸಿಡ್ ಅಂತ ಹೇಳ್ತೀವಿ ಸ್ನೇಹಿತರೆ. ಇಟ್ ಈಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಅನಾಲ್ಜಿಸ್ ವಿತ್ ಆಂಟಿಪೈರೆಟಿಕ್ ಪ್ರಾಪರ್ಟಿ. ಆಂಟಿಪೈರೆಟಿಕ್ ಪ್ರಾಪರ್ಟಿ ಹಾಗೂ ಯೂಸ್ ಮಾಡ್ತೀವಿ ನೌವೇಡೇಸ್ ಬಿಕಾಸ್ ಇಟ್ಸ್ ಆಂಟಿ ಬ್ಲಡ್ ಕ್ಲಾಟಿಂಗ್ ಆಕ್ಷನ್. ಇದು ಆಂಟಿ ಬ್ಲಡ್ ಕ್ಲಾಟಿಂಗ್ ಆಕ್ಷನ್ ಆಗಿ ಇರುತ್ತೆ. ಯಾವುದು? ಆಸ್ಪಿರಿನ್. ಸೊ ಆಸ್ಪಿರಿನ್ ಈಸ್ ವೈಡ್ಲಿ ಯೂಸ್ಡ್ ಟು ಹಾರ್ಟ್ ಅಟ್ಯಾಕ್ಸ್. ಅದಕ್ಕೋಸ್ಕರ ಹಾರ್ಟ್ ಅಟ್ಯಾಕ್ಸ್ಗೆ ಆಸ್ಪಿರಿನ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಆಂಟಿ ಮೈಕ್ರೋಬಿಯಲ್, ಜೀವಿ ರೋಧಿ. ಡಿಸೀಸ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಅನಿಮಲ್ಸ್. ಅಫ್ಕೋರ್ಸ್ ಈಗ ನಮಗೆ ಹುಷಾರಿಲ್ದಂಗೆ ಆಗೋದು ಯಾಕೆ? ಬಿಕಾಸ್ ಆಫ್ ಎನಿ ವೈರಸ್ ಆರ್ ಬ್ಯಾಕ್ಟೀರಿಯಾ ಪ್ಯಾಥೋಜನ್ ಅನ್ನೋದು ನಮಗೆ ಎಫೆಕ್ಟ್ ಮಾಡಿರುತ್ತೆ. ಆದ್ರಿಂದ ನಮಗೆ ಹ್ಯೂಮನ್ ಬೀಯಿಂಗ್ಸ್ ಆಗಲಿ ಅನಿಮಲ್ಸ್ ಆಗಲಿ ಡಿಸೀಸ್ಗೂ ಒಳಗಾಗ್ತೀವಿ. ಸೊ ಆನ್ ಆಂಟಿ ಮೈಕ್ರೋಬಿಯಲ್ ಟೆನ್ಸ್ ಟು ಡೆಸ್ಟ್ರಾಯ್. ಈ ಆಂಟಿ ಮೈಕ್ರೋಬಿಯಲ್ ಏನ್ ಮಾಡುತ್ತೆ? ಪ್ರಿವೆಂಟ್ ಮಾಡುತ್ತೆ, ಡೆಸ್ಟ್ರಾಯ್, ಕೊಲ್ಲುತ್ತೆ. ಯಾವುದು? ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಇರ್ತಕ್ಕಂತಹ ವೈರಸ್ ಬ್ಯಾಕ್ಟೀರಿಯಾನ ಕೊಲ್ಲುತ್ತೆ. ಜೀವಿ ವಿರೋಧಿ. ಟು ಕಂಟ್ರೋಲ್ ದ ಇನ್ಫೆಕ್ಷನ್. ಏನಾದ್ರು ಇನ್ಫೆಕ್ಷನ್ ಆದ್ರೆ ಕಂಟ್ರೋಲ್ ಮಾಡುತ್ತೆ ಅಲ್ವಾ? ಸೊ ಟು ಪ್ರಿವೆಂಟ್ ದ ಡೆವಲಪ್ಮೆಂಟ್ ಆಫ್ ಆರ್ ಇನ್ಹಿಬಿಟ್ ದ ಪ್ಯಾಥೋಜೆನಿಕ್ ಆಕ್ಷನ್ ಆಫ್ ಮೈಕ್ರೋಬ್ಸ್ ಸಚ್ ಆಸ್ ಬ್ಯಾಕ್ಟೀರಿಯಾ ಆಗಿರ್ಲಿ, ಫಂಗೈ ಆಗಿರ್ಲಿ, ವೈರಸ್ ಆಗಿರ್ಲಿ, ಪ್ಯಾರಾಸೈಟ್ ಆಗಿರ್ಲಿ. ಸೊ ಇವೆಲ್ಲ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಮುಂದೆ ನಾವು ಆಂಟಿಬಯೋಟಿಕ್ಸ್, ಆಂಟಿಸೆಪ್ಟಿಕ್ಸ್ ಅಂಡ್ ಡಿಸ್ಇನ್ಫೆಕ್ಟ್ ನ ಓದ್ಕೊಂತ ಹೋಗೋಣ. ನೋಡಿ, ಆಂಟಿಬಯೋಟಿಕ್ಸ್ ಏನಿದು? ಪ್ರತಿಜೀವಕ. ಏನಿದು ಪ್ರತಿಜೀವಕ ಅಂದ್ರೆ these are the substance produced wholly or partially in a chemical synthesis which has low concentration inhibit the growth of microorganism. See, ಈ ಮೈಕ್ರೋ ಆರ್ಗ್ಯಾನಿಸಮ್ ಬೆಳವಣಿಗೆಯನ್ನು ತಡೆಯುತ್ತೆ. ಯಾವುದು? ಆಂಟಿಬಯೋಟಿಕ್ಸ್. ಅರ್ಥ ಆಯ್ತಾ? ಸೊ ಯಾವ ರೀತಿ ತಡೆಯುತ್ತೆ ಅಂದ್ರೆ ಡೆಸ್ಟ್ರಾಯ್ ದೆಮ್ ಬೈ ಇಂಟರ್ವೈನಿಂಗ್. ಏನಿದು ಇಂಟರ್ವೈನಿಂಗ್ ಅಂದ್ರೆ ಮಧ್ಯ ಪ್ರವೇಶಿಸಿ ಕೊಲ್ಲುತ್ತದೆ ಅಂತ ಹೇಳ್ಬೋದು.
ಇಂಟರ್ವ್ಯೂನಿಂಗ್ ಮಧ್ಯಪ್ರವೇಶಿಸಿ ಕೊಲ್ಲುತ್ತದೆ ಡ್ಯೂರಿಂಗ್ ಮೆಟಬಾಲಿಕ್ ಪ್ರೋಸೆಸ್. ಇದರಲ್ಲೂ ಎರಡು ವಿಧ ಇರುತ್ತೆ. ಬ್ಯಾಕ್ಟೀರಿಸೈಡಲ್ ಆಂಟಿಬಯೋಟಿಕ್ಸ್ ಹ್ಯಾವ್ ಕಿಲ್ಲಿಂಗ್ ಎಫೆಕ್ಟ್ ಆನ್ ಮೈಕ್ರೋಬ್ಸ್. ಫಾರ್ ಎಕ್ಸಾಂಪಲ್ ಅದು ಯಾವ್ಯಾವು ಅಂತ ಅಂದ್ರೆ ಪೆನ್ಸಿಲಿನ್, ಆಫ್ಲಾಕ್ಸೆಸಿನ್, ಅಮೈನೋ ಗ್ಲೈಕೋಸೈಡ್ಸ್. ಇವೆಲ್ಲ ಇಂಪಾರ್ಟೆಂಟ್ ಸ್ನೇಹಿತರೆ, ನೋಡ್ಕೋಬೇಕು, ಪ್ರಾಕ್ಟೀಸ್ ಮಾಡಿ ಮನೇಲೆ. ಸೊ ನೆಕ್ಸ್ಟ್, ಬ್ಯಾಕ್ಟೀರಿಯೋಸ್ಟಾಟಿಕ್ ಆಂಟಿಬಯೋಟಿಕ್ಸ್ ಹ್ಯಾವ್ ಅ ಸ್ಟಾಟಿಕ್ ಇನ್ಹಿಬಿಟರಿ ಎಫೆಕ್ಟ್ ಆನ್ ಮೈಕ್ರೋಬ್ಸ್. ಸೊ ಇದು ಯಾವ್ದು ಅಂತ ಅಂದ್ರೆ ಎರಿಥ್ರೋಮೈಸಿನ್, ಟೆಟ್ರಾಸೈಕ್ಲಿನ್, chloramphenicol, etc. So penicillin was the first antibiotic discovered by Alexander Fleming. ಅಲ್ವಾ, ಇದೆಲ್ಲರಿಗೂ ಗೊತ್ತಿದೆ, in 1929. ನೆಕ್ಸ್ಟ್, ಆಂಟಿಬಯೋಟಿಕ್ ಕ್ಲೋರಾಂಫಿನಿಕೋಲ್ ಅಂತಾನು ಹೇಳ್ತೀವಿ ನಾವು. ಸೊ ಇಟ್ ಹ್ಯಾಸ್ ಬೀನ್ ಐಸೋಲೇಟೆಡ್ ಅರೌಂಡ್ 1947. ಇಟ್ ಈಸ್ ಅ ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್. ಏನಿದು ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ ಅಂತ ಹೇಳ್ತಿದ್ದೀನಿ ಅಂದ್ರೆ that can be treated a wide range of bacterial infection. It is rapidly absorbed from gastrointestinal tract. It is rapidly absorbed from gastrointestinal tract and hence can be orally in case of typhoid, dysentery, acute fever, certain form of urinary infection, meningitis, pneumonia. ಇದನ್ನೆಲ್ಲ ತಡೆಗಟ್ಟೋದು ಆಂಟಿಬಯೋಟಿಕ್ ಅಂತ ಹೇಳ್ಬೋದು ಸ್ನೇಹಿತರೆ, ಅಲ್ವಾ. ನೆಕ್ಸ್ಟ್, vancomycin and ofloxacin are the other important broad spectrum antibiotics. ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು ನೀವು ಚೆನ್ನಾಗಿ. ನೆಕ್ಸ್ಟ್, ಆಂಟಿಸೆಪ್ಟಿಕ್ಸ್ ಅಂತ ಅಂದ್ರೆ ಏನು? ಆಂಟಿಸೆಪ್ಟಿಕ್ ಯೂಸ್ ಮಾಡಿದೀರಾ ಮನೇಲಿ? ಅಫ್ಕೋರ್ಸ್ ಯೂಸು ಎಲ್ಲರೂ ಮಾಡಿರ್ತೀವಿ ಆಂಟಿಸೆಪ್ಟಿಕ್ಸ್ನ. ಇದು ಆಂಟಿಸೆಪ್ಟಿಕ್ಸ್ ಆರ್ antimicrobial substance that are applied to living tissue, ಅಲ್ವಾ, to reduce possible infection. ಆಂಟಿಸೆಪ್ಟಿಕ್ ಯೂಸ್ ಮಾಡಿರ್ತೀರಾ, ಈಗ ಫಾರ್ ಎಕ್ಸಾಂಪಲ್ ಡೆಟಾಲ್ ಎಲ್ಲ ಯೂಸ್ ಮಾಡಿರ್ತೀರಾ ಅಲ್ವಾ, ಅದಕ್ಕೆಲ್ಲ ಆಂಟಿಸೆಪ್ಟಿಕ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಮೋಸ್ಟ್ ಕಾಮನ್ ಆಂಟಿಸೆಪ್ಟಿಕ್ಸ್ ಅಂತ ಅಂದ್ರೆ ಆಲ್ಕೋಹಾಲ್ ಇನ್ಕ್ಲೂಡಿಂಗ್ ಇಥೆನಾಲ್, 2-propanol, isopropanol are sometimes referred as a surgical spirit. ಏನಿದು? ಈಗ ಫಾರ್ ಎಕ್ಸಾಂಪಲ್ ಹೇಳೋದಾಗಿದ್ರೆ, ಈಗ ನಿಮ್ಗೆ ಇಂಜೆಕ್ಷನ್ ಚುಚ್ಚುಮದ್ದು ಕೊಡೋಕಿನ ಮುಂಚೆ ಕಾಟನ್ ತಗೊಂಡವರು ಒಂದು ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಿ ನಿಮ್ಗೆ ರಬ್ ಮಾಡಿ ತದನಂತರ ನಿಮ್ಗೆ ಇಂಜೆಕ್ಷನ್ ಕೊಡ್ತಾರೆ, ನೋಡಿದೀರಾ? ಸೊ ಅದೇನೇನಿಲ್ಲ, ಸರ್ಜಿಕಲ್ ಸ್ಪಿರಿಟ್ ಅಂತ. ಅದು ಏನೇನಿರುತ್ತೆ ಅದರಲ್ಲಿ? ಇಥನಾಲ್, 2-propanol ಇಲ್ಲ ಐಸೋಪ್ರೊಪೆನಾಲ್ ಇರುತ್ತೆ. ದೇ ಆರ್ ಯೂಸ್ಡ್ ಟು ಡಿಸ್ಇನ್ಫೆಕ್ಟ್ ದ ಸ್ಕಿನ್ ಬಿಫೋರ್ ಇಂಜೆಕ್ಷನ್. ಡಿಸ್ಇನ್ಫೆಕ್ಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಬಿಫೋರ್ ಇಂಜೆಕ್ಷನ್, ಅಮಾಂಗ್ ಅದರ್ ಯೂಸಸ್. ಆಮೇಲೆ ಕ್ಲೋರ್ಹೆಕ್ಸೈಡಿನ್ ಗ್ಲೂಕೋನೇಟ್ ಈಸ್ ಯೂಸ್ಡ್ ಆಸ್ ಅ ಸ್ಕಿನ್ ಆಂಟಿಸೆಪ್ಟಿಕ್. ಇದೇನಿದು? ಕ್ಲೋರ್ಹೆಕ್ಸೈಡೈನ್ ಗ್ಲೂಕೋನೇಟ್, ಅದು ಸ್ಕಿನ್ ಆಂಟಿಸೆಪ್ಟಿಕ್ ಆಗಿ ಯೂಸ್ ಮಾಡ್ತೀವಿ ಟು ಟ್ರೀಟ್ ಇನ್ಫ್ಲಮೇಷನ್ ಆಫ್ ಗಮ್. ನೋಡಿ, ಇದು ಗಿಂಗಿವಿಟಿಸ್ ಅಂದ್ರೆ ಈಗ ಓರಲ್ ಅಲ್ಲಿ ಆಗ್ತಕ್ಕಂಥ ಪ್ರಾಬ್ಲಮ್. ಏನಿದು? ಪೂರ್ ಓರಲ್ ಹೈಜಿನ್ ಆಗಿರಲ್ವಲ್ಲ, ಈಗ ಮೊಸೂಡು ಅಂತ ಹೇಳ್ತೀವಲ್ಲ, ಆ ಗಮ್ ಮೈಲ್ಡ್ ಫಾರ್ಮ್ ಆಫ್ ಗಮ್ ಡಿಸೀಸ್ ಅಂತ ಹೇಳ್ತೀವಿ. ಹಲ್ಲುಗೂ ವಾಟ್ ಡು ವಿ ಕಾಲ್ ಫಾರ್ ದಟ್? ಹಲ್ಲು ಪ್ಲಸ್ ಒಸುಡು ಅಂತ ಏನ್ ಹೇಳ್ತೀವಿ, ಕರೆಕ್ಟ್ ಇಟ್ ಇಫ್ ಐ ಆಮ್ ರಾಂಗ್. ಅದ್ರ ಮಧ್ಯದಲ್ಲಿ ಗಮ್ ಇರ್ತಕ್ಕಂಥದ್ದು, ಅದು ಮೈಲ್ಡ್ ಆಗಿ ಇಟ್ ಈಸ್ ಅ ಮೈಲ್ಡ್ ಫಾರ್ಮ್ ಆಫ್ ಗಮ್ ಡಿಸೀಸ್ ಅಂತ ಹೇಳ್ಬೋದು, ಆಯ್ತಾ? ಸೊ ದೀಸ್ ಆರ್ ವಾಟ್ ಇಸ್ ದಿಸ್? ಕ್ಲೋರ್ಹೆಕ್ಸೈಡಿನ್ ಗ್ಲೂಕೋನೇಟ್ ಈಸ್ ಯೂಸ್ಡ್ ಆಸ್ ಅ ಸ್ಕಿನ್ ಆಂಟಿಸೆಪ್ಟಿಕ್ ಅಂಡ್ ಟು ಟ್ರೀಟ್ ದ ಗಮ್ಸ್. ಸೊ ಹೈಡ್ರೋಜನ್ ಪೆರಾಕ್ಸೈಡ್ ಈಸ್ ಯೂಸ್ಡ್ ಆಸ್ ಅ 6%. ನೋಡಿ, ಯಾವ್ಯಾವ ರೀತಿ ನಾವು ಆಂಟಿಸೆಪ್ಟಿಕ್ನ ನಾವು ಯೂಸ್ ಮಾಡ್ತೀವಿ ಅಂದ್ರೆ 6% ಹೈಡ್ರೋಜನ್ ಪೆರಾಕ್ಸೈಡ್ ಇನ್ ಅ ಸೊಲ್ಯೂಷನ್ ಟು ಕ್ಲೀನ್ ವೂಂಡ್ಸ್, ಅಲ್ಸರ್ಸ್. ವೂಂಡ್ಸ್ ಆಗಿರ್ಲಿ, ಗಾಯ ಆಗಿರ್ಲಿ, ಅಲ್ಸರ್ಸ್ ಆಗಿರ್ಲಿ, ಇದನ್ನೆಲ್ಲ ಕ್ಯೂರ್ ಮಾಡ್ಲಿಕ್ಕೆ ನಾವು ಹೈಡ್ರೋಜನ್ ಪೆರಾಕ್ಸೈಡ್ ನ ಯೂಸ್ ಮಾಡ್ತೀವಿ. More commonly, 3% solution of hydrogen peroxide has been used in household
ಫಸ್ಟ್ ಏಡ್ ಫಾರ್ ಸ್ಕ್ರಾಪ್ಸ್. ಏನಿದು ಸ್ಕ್ರಾಪ್ಸ್ ಇದು ಕೆರೆತ ಬರುತ್ತಲ್ವಾ, ಎಲ್ಲಾರು ಬಿದ್ವಿ, ಇಲ್ಲೆಲ್ಲ ಗಾಯ ಆಯ್ತು, ಅದ್ರ ಅಕ್ಕಪಕ್ಕದಲ್ಲಿ ಕೆರೆತ ಆಗುತ್ತಲ್ಲ, ಅದಕ್ಕೋಸ್ಕರ ನಾವು ಹೈಡ್ರೋಜನ್ ಪೆರಾಕ್ಸೈಡ್ ನ ಯೂಸ್ ಮಾಡ್ತಾರೆ ಡಾಕ್ಟರ್ಸ್. ನೋಡಿದ್ರ ಬ್ಯಾಂಡೇಜ್ ಕಟ್ಟೋಕಿನ ಮುಂಚೆ. ಸೊ ಇನ್ಯಾವ್ಯಾವು, ಡೆಟಾಲ್, ಸೋಫ್ರಮೈಸಿನ್. ಹಾಗಾದ್ರೆ ಡೆಟಾಲಿನ ಸ್ಟ್ರಕ್ಚರ್, ಕೆಮಿಕಲ್ ಕಾಂಪೋಸಿಷನ್ ನೋಡೋದಾಗಿದ್ರೆ ನೋಡಿ, ದಿಸ್ ಇಸ್ ಹೌ ದ ಸ್ಟ್ರಕ್ಚರ್ ಆಫ್ ಡೆಟಾಲ್ ಲುಕ್ಸ್ ಲೈಕ್. ಕ್ಲೋರೋಝೈಲೋನಾಲ್ ಅಂತ ಹೇಳ್ತೀವಿ, ಆಲ್ಸೋ ನೋನ್ ಆಸ್ ಪ್ಯಾರಾಕ್ಲೋರೋ ಮೆಟಾಝೈಲೋನಾಲ್ ಅಂತ ಕರಿತೀವಿ. ಸೊ ಇಟ್ ಈಸ್ ಆಂಟಿಸೆಪ್ಟಿಕ್, ಡಿಸ್ಇನ್ಫೆಕ್ಟ್, ವಿಚ್ ಈಸ್ ಯೂಸ್ಡ್ ಫಾರ್ ಅ ಸ್ಕಿನ್ ಡಿಸ್ಇನ್ಫೆಕ್ಷನ್ ಅಂಡ್ ಕ್ಲೀನಿಂಗ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್. ಸ್ಕಿನ್ ಡಿಸ್ಇನ್ಫೆಕ್ಷನ್ ಗೋಸ್ಕರನು ಯೂಸ್ ಮಾಡ್ತೀವಿ, ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ನು ಕ್ಲೀನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ ಯೂಸ್ಡ್ ವಿತ್ ಇನ್ ದ ನಂಬರ್ ಆಫ್ ಹೌಸ್ ಹೋಲ್ಡ್ಸ್. ವೂಂಡ್ ಕ್ಲೀನ್ ಮಾಡಕ್ಕೂ ಯೂಸ್ ಮಾಡ್ತೀವಿ, ಹೌಸ್ ಹೋಲ್ಡ್, ಈಗ ನೆಲ ಒರ್ಸಕ್ಕೆಲ್ಲ ಯೂಸ್ ಮಾಡ್ತೀವಲ್ವಾ ಡೆಟಾಲ್. ಈಗ ಬಟ್ಟೆ ತೊಳಿಯೋಕ್ಕೂ ಡೆಟಾಲ್ ಯೂಸ್ ಮಾಡ್ತೀವಿ, ಮಕ್ಕಳು ಬಟ್ಟೆ ತೊಳಿಯೋಕೆ ಅಲ್ವಾ. ಸೊ ಇಟ್ ಈಸ್ ಲೆಸ್ ಎಫೆಕ್ಟಿವ್ ದ್ಯಾನ್ ಸಮ್ ಅದರ್ ಅವೈಲಬಲ್ ಏಜೆಂಟ್ಸ್. ಬೇರೆ ಅವೈಲಬಲ್ ಏಜೆಂಟ್ಸ್ ಕಂಪೇರ್ ಮಾಡ್ಕೊಡಿದ್ರೆ ಇಟ್ ಈಸ್ ವೆರಿ ಲೆಸ್ ಎಫೆಕ್ಟಿವ್. ಇಟ್ ಈಸ್ ಅವೈಲಬಲ್ ಇನ್ ಅ ಲಿಕ್ವಿಡ್ ಫಾರ್ಮ್. ಅಫ್ಕೋರ್ಸ್ ನೀವೆಲ್ಲ ನೋಡಿರ್ತೀರ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ ಅಂತ. ಮೋಸ್ಟ್ ಎಫೆಕ್ಟಿವ್ ಅಗೇನ್ಸ್ಟ್ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ. ಈ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾನ ಕ್ಲಿಯರ್ ಮಾಡಕ್ಕೆ ಡೆಟಾಲ್ ಯೂಸ್ ಮಾಡ್ತೀವಿ. ಇಟ್ ವರ್ಕ್ಸ್ ಬೈ disruption of a cell wall and stopping the function of enzyme. So it will be useful for disruption of the cell wall and stopping the function of enzyme. Function ಆಗಕ್ಕೆ ಹೋಗುತ್ತಲ್ಲ ಎಂಜೈಮ್, ಅದನ್ನ ಸ್ಟಾಪ್ ಮಾಡುವಂತ ಗುಣ ಇರುತ್ತೆ ಡೆಟಾಲ್ ಅಲ್ಲಿ. ಸೊ ಡಿಸ್ಇನ್ಫೆಕ್ಟ್. ಏನಿದು ಡಿಸ್ಇನ್ಫೆಕ್ಟೆಂಟ್ ಅಂದ್ರೆ, these are applied in inanimate objects such as inanimate ಅಂದ್ರೆ that is non alive, the thing which is non alive, like chair, rock alva, book illa floors, drainage system. So same substance can act as an antiseptic as well. ನೋಡಿ disinfect ನಾವು ಆಚೆಗಡೆಯಿಂದ ತರಬೇಕು ಅಂತಾನೆ ಏನಿಲ್ಲ, ಬೇರೆದು ನಾವು ಮನೇಲೆ ಪ್ರಿಪೇರ್ ಮಾಡ್ಕೋಬಹುದು. ಅದು ಯಾವ ರೀತಿ ಅಂದ್ರೆ, ಫಾರ್ ಎಕ್ಸಾಂಪಲ್ 0.2% ಆಫ್ ಸೊಲ್ಯೂಷನ್ ಫಿನಾಲ್ ಹಾಕಿ ನಾವು ಸೊಲ್ಯೂಷನ್ ಪ್ರಿಪೇರ್ ಮಾಡೋದು, ಅದನ್ನು ಡಿಸ್ಇನ್ಫೆಕ್ಟೆಂಟ್ ಅಂತ ಹೇಳ್ತೀವಿ. ಕ್ಲೋರಿನ್, ಇನ್ ಅ ಕಾನ್ಸಂಟ್ರೇಷನ್ ಆಫ್ ಕ್ಲೋರಿನ್ ನ 0.2 to 0.4 ppm ಅಕ್ವೇಸ್ ಸೊಲ್ಯೂಷನ್ ಅಲ್ಲಿ ಪ್ರಿಪೇರ್ ಮಾಡಿದ್ರೆ, ಆಮೇಲೆ ಸಲ್ಫರ್ ಡೈಆಕ್ಸೈಡ್ ಕಮ್ಮಿ ಕಾನ್ಸಂಟ್ರೇಷನ್ ಅಲ್ಲಿ, ಅದನ್ನು ಸಹ ನಾವು ಡಿಸ್ಇನ್ಫೆಕ್ಟೆಂಟ್ ಅನ್ನ ಯೂಸ್ ಮಾಡಬಹುದು, ತರ ಯೂಸ್ ಮಾಡಬಹುದು. ಎಫೆಕ್ಟ್ ಆಫ್ ಡ್ರಗ್, ಅಫ್ ಕೋರ್ಸ್ if there is a merit in a drug, there will be a demerit in drug also. So be careful while using such kind of a drugs. ಈಗ ಜಾಸ್ತಿ ನಾವು ಟ್ಯಾಬ್ಲೆಟ್ಸ್ ಮೇಲೆ ಡಿಪೆಂಡ್ ಆಗಿದೀವಿ ಅಂದ್ರೆ ಅದು ಸಹ ಮುಂದೆ ಹೋಗಿ ಪ್ರಾಬ್ಲಮ್ ಕೊಡ್ತಕ್ಕಂಥದ್ದು ಬಾಡಿ ದೇಹಕ್ಕೆ ಅಲ್ವಾ. ಸೊ ಏನೇನಾಗುತ್ತಲ್ಲ ನೋಡೋಣ ಬನ್ನಿ. ಡ್ರಗ್ಸ್ ಯೂಸ್ ಕ್ಯಾನ್ ಆಲ್ಸೋ ಲೀಡ್ ಟು ದ ಅಡಿಕ್ಷನ್. ಸೊ ಈಗ ನಾನು ಮ್ಯಾರಿಯೂನಾ, ಹೆರೋಯಿನ್, ಕೊಕೇನ್ ಇವಕ್ಕೆಲ್ಲ ಕೆಲವು ಎಷ್ಟು ಅಡಿಕ್ಟ್ ಆಗಿರ್ತಾರೆ ಅಂದ್ರೆ ಕಾಲೇಜ್ ಸ್ಟೂಡೆಂಟ್ಸು. ಇಲ್ಲಿ ಇಂಡಿಯಾದಲ್ಲಿ ಕಮ್ಮಿ, ಜಾಸ್ತಿ ಆಫ್ರಿಕಾ, US ಎಲ್ಲ ಹೋದ್ರೆ ಅಲ್ಲಿ ಅಡಿಕ್ಷನ್ ಎಲ್ಲ ಜಾಸ್ತಿ ಇರುತ್ತೆ ಡ್ರಗ್ ಬಗ್ಗೆ. ಅಂಡ್ ಅಡಿಕ್ಷನ್ ಈಸ್ ಎ ಲಾಂಗ್ ಲಾಸ್ಟಿಂಗ್ ಬ್ರೈನ್ ಡಿಸಾರ್ಡರ್. ಸೊ ಇದು ಬ್ರೈನ್ ಡಿಸಾರ್ಡರ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ, ಅವ್ರಿಗೆ ಗೊತ್ತೂ ಆಗಲ್ಲ, ಯಾಕಂದ್ರೆ ಅಷ್ಟೊಂದು ಅಡಿಕ್ಟ್ ಆಗಿರ್ತಾರೆ. ಅದಿಲ್ಲ ಅಂದ್ರೆ ಅವರು ಜೀವಂತವಾಗಿ ಇಲ್ಲ ಅಂತ ತಿಳ್ಕೊಂತಾರೆ. ಸೊ ಪೀಪಲ್ ವಿತ್ ಅಡಿಕ್ಷನ್ ಕಾಂಟ್ ಸ್ಟಾಪ್ ಟೇಕಿಂಗ್ ಡ್ರಗ್ಸ್ ಆನ್ ದೇರ್ ಓನ್. ನೋಡಿ ಒಂದ್ಸಲಿ ಅಡಿಕ್ಟ್ ಆಗ್ಬಿಟ್ರೆ ಅದು ಬಿಡಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ಈಗ ಟೀ ಲವರ್ಸ್, ಟೀ ಕುಡಿತಾರಲ್ವಾ, ಈಗ ಒಂದ್ಸಲಿ ಅದು ಬಿಟ್ರೆ ನಮ್ಗೆ ತಲೆನೋವು ಶುರು ಆಗುತ್ತೆ. ಆ ರೀತಿ ಅವ್ರಿಗೆ ಬೇಕು 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 ಇನ್ನೂ ಬೇಕು ಅಂತ ಹೇಳ್ಬಿಟ್ಟು ಇಂಜೆಕ್ಟ್ ಮಾಡ್ಕೊಳ್ಳೋದಾಗ್ಲಿ, ಥ್ರೂ ವಯಾ ನೋಸ್ ಸ್ಮೋಕಿಂಗ್ ಮಾಡೋದಾಗ್ಲಿ, ಆ ರೀತಿ ಇನ್ಹೇಲ್ ಮಾಡ್ತಾ ಮಾಡ್ತಾ ಇಡೀ ದೇಹನೇ ಕೆಡಿಸ್ಕೊಂತಾರೆ. ಆ ತರ ಎಲ್ಲ ಮಾಡಕ್ ಹೋಗ್ಬಾರ್ದು. ದೇ ಕಂಟಿನ್ಯೂ ಟು ಯೂಸ್ ಡ್ರಗ್ಸ್ ಈವನ್ ವೆನ್ ದೇ ನೋ ದಟ್ ಬ್ಯಾಡ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್. ಕೆಟ್ಟದು ಆಗುತ್ತೆ ಅಂತಾನು ಗೊತ್ತಾದ್ರೂ ಅದನ್ನ ಡ್ರಗ್ಸ್ ನ ಯೂಸ್ ಮಾಡ್ತಾ ಹೋಗ್ತಾರೆ. ಅದು ದಡ್ಡತನ, ಇನ್ನೇನು ಮಾಡಕ್ಕಾಗಲ್ಲ. ದ ಫಸ್ಟ್ ಸೈನ್ ಆಫ್ ಓವರ್ ಡೋಸ್. ಏನಿದು ಫಸ್ಟ್ ಸೈನ್ ಏನ್ ಕಾಣಿಸುತ್ತೆ ಓವರ್ ಡೋಸ್ ಆಯ್ತು ಒಂದ್ ಪಕ್ಷ ಡ್ರಗ್ಸ್ ತಗೊಂಡಾದ್ಮೇಲೆ ಅನ್ನೋದಾಗಿದ್ರೆ ನೋಡಿ, ಲಾಸ್ ಆಫ್ ಅಪೆಟೈಟ್. ಏನಿದು ಹಸಿವಿರಲ್ಲ, ಹಸಿವೇ ಕಾಣಿಸಲ್ಲ. ಈಗ ಡ್ರಗ್ಸ್ ತಗೊಂಡು ಅನ್ಕಾನ್ಶಿಯಸ್ ಆಗಿರ್ತಕ್ಕಂಥವನ್ನ ನೀವು ಹಸು ಅಂತ ಕೇಳಕ್ಕಾಗತ್ತಾ? ಇಲ್ಲ.
ಹಸುವು ಆಗಲ್ಲ. ಇನ್ನು ಅವನಿಗೆ ಡ್ರಗ್ಸಿನ ಹಸುವು ಇರುತ್ತೆ ವಿನಃ ಊಟ ಮಾಡಬೇಕು, ನೀರು ಕುಡಿಬೇಕು ಆ ಥರ ಎಲ್ಲ ಅವನಿಗೆ ಕಾನ್ಶಿಯಸ್ನೆಸ್ ಇರಲ್ಲ. ನಾಸಾ ಇನ್ನು ವಾಕರಿಕೆ, ವಾಮಿಟಿಂಗ್, ಅದು ಸಹ ವಾಕರಿಕೆ. ಸ್ಟೊಮಕ್ ಪೇನ್, ಹೊಟ್ಟೆ ನೋವುದು, ಸ್ವೆಟ್ಟಿಂಗ್ ಆಗ್ತಕ್ಕಂಥದ್ದು, ಸೆಕೆ ಆಗ್ತಕ್ಕಂಥದ್ದು. ಅಂಡ್ ಕನ್ಫ್ಯೂಷನ್ ಆರ್ ವೀಕ್ನೆಸ್, ಪ್ರತಿಯೊಂದು ಈಗ ಶಾರ್ಟ್ ಟೈಮ್ ಮೆಮೊರಿ ಲಾಸ್, ಇಲ್ಲಿ ಇಟ್ಟಿದ್ದ ಪೆನ್ನು ಮುಂದೆ ನಾನು ಇಲ್ಲಿ ಇಟ್ಟಿದ್ನೋ ಇಲ್ವೋ ಅಂತ, ಎಲ್ಲಿಟ್ನೋ ಅಂತ ಅವನೇ ಕನ್ಫ್ಯೂಸ್ ಆಗ್ತಾ ಇರೋದು, ಆ ರೀತಿ. ಅವ್ರ ವೀಕ್ನೆಸ್ ಬರ್ತಕ್ಕಂಥದ್ದು. ಕೈ ಕಾಲೆಲ್ಲ ಈಗ ಆಲ್ಕೋಹಾಲ್ ಕನ್ಸ್ಯೂಮರ್ಸ್ನೇ ನೋಡಿ, ಕೈ ಕಾಲೆಲ್ಲ ನಡುಗ್ತಾ ಇರುತ್ತೆ. ಯಾಕೆ? ಬಿಕಾಸ್ ಆಫ್ ದಟ್ ವೀಕ್ನೆಸ್. ಲೇಟರ್ ಸಿಂಪ್ಟಮ್ಸ್ ಮೇ ಇನ್ಕ್ಲೂಡಿಂಗ್ ಪೇನ್ ಇನ್ ಯುವರ್ ಅಪ್ಪರ್ ಸ್ಟೊಮಕ್ ಅಲ್ಲೂ ಪೇನ್ ಕಾಣ್ತಾ ಬರುತ್ತೆ. ಡಾರ್ಕ್ ಯೂರಿನ್ ಡಾರ್ಕ್ ಆಗಿ ಕಾಣ್ತಾ ಹೋಗುತ್ತೆ. ಅಂಡ್ ಯೆಲ್ಲೋಯಿಂಗ್ ಆಫ್ ಯುವರ್ ಸ್ಕಿನ್ ಯೆಲ್ಲೋಯಿಂಗ್ ಆಗಿ ಕಾಣ್ತಾ ಹೋಗುತ್ತೆ. ಆರ್ ದ ವೈಟ್ಸ್ ಆನ್ ಯುವರ್ ಐಸ್ ಪಕ್ಕ ವೈಟ್ನೆಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಕೆಮಿಸ್ಟ್ರಿ ಇನ್ ಫುಡ್ ಪ್ರಿಸರ್ವೇಟಿವ್ಸ್. ನೋಡಿ, ನಾನು ಮೊದಲೇ ಹೇಳಿದೆ ಕೆಮಿಸ್ಟ್ರಿ ಎಲ್ಲದರಲ್ಲೂ ಯೂಸ್ ಆಗುತ್ತೆ. ಬೆಳಗ್ಗೆ ನಾವು ತಿಂಡಿ ತಿನ್ನೋದಾಗಿರ್ಲಿ, ಈಗ ಪಿಕಲ್ಸ್ ಬಳಸೋದಾಗಿರ್ಲಿ, ಈಗ ಹಾಲೇ ತಗೊಂತೀವಿ ಅಂದ್ರೆ ಹಾಲನ್ನು ಪ್ರಿಸರ್ವ್ ಮಾಡಿ ಅದು ಕೊಟ್ಟಿರ್ತಕ್ಕಂಥದ್ದು. ಸಿ, ಇಫ್ ವಿ ರೀಡ್ ದ ಇಂಟಿಗ್ರೆಂಟ್ಸ್ ಆನ್ ದ ಬಾಟಲ್ ಆಫ್ ದ ಕೆಚಪ್, ಈ ಕೆಚಪ್, ಜಾಮ್, ಪಿಕಲ್ಸ್ ಹಿಂದೆಗಡೆ ಇಂಟಿಗ್ರೆಂಟ್ಸ್ ಬರ್ದಿರ್ತಾರಲ್ವ, ಅದನ್ನ ಒಂದ್ಸಲಿ ನೋಡಿ, ಅದೆಲ್ಲ ಫುಡ್ ಪ್ರಿಸರ್ವೇಟಿವ್ಸ್ ಆಗಿರುತ್ತೆ. ಯಾಕೆ ಫುಡ್ ಪ್ರಿಸರ್ವೇಟಿವ್ಸೇ ಯೂಸ್ ಮಾಡಬೇಕು ಅಂದ್ರೆ, ಆಫ್ ಕೋರ್ಸ್ ಗ್ರೋತ್ ಆಫ್ ಮೈಕ್ರೋ ಆರ್ಗನಿಸಮ್ನ ಕಮ್ಮಿ ಮಾಡಲಿಕ್ಕೆ. ಸೊ ದೀಸ್ ಪ್ರಿಸರ್ವೇಟಿವ್ಸ್ ನಾಟ್ ಓನ್ಲಿ ಪ್ರೊಹಿಬಿಟೆಡ್ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ, ವೈರಸ್, ಫಂಗೈ. ಇದು ಬ್ಯಾಕ್ಟೀರಿಯಾ, ವೈರಸ್, ಫಂಗೈನ ತಡೆಗಟ್ಟಕ್ಕೆ ಅಷ್ಟೇ ಅಲ್ಲ, ಇದು ಹಿಂಡರ್ ದ ಆಕ್ಸಿಡೇಷನ್ ಆಫ್ ಆಕ್ಸಿಡೇಷನ್ ಆಫ್ ಫ್ಯಾಟ್ಸ್ನು ಕಮ್ಮಿ ಮಾಡ್ತಾ ಹೋಗುತ್ತೆ. ಯಾವುದು? ಫುಡ್ ಪ್ರಿಸರ್ವೇಟಿವ್ಸ್. ಅಂಡ್ ಇಟ್ ಈಸ್ ವೆರಿ ಮಚ್ ಡೇಂಜರಸ್, ವೆರಿ ಡೇಂಜರಸ್, ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೇಕಿಂಗ್ ಫುಡ್ ರ್ಯಾನ್ಸಿಡ್. ಅಂದ್ರೆ ಕೊಳ್ತೋಗೋದನ್ನ ಕಮ್ಮಿ ಮಾಡೋದು ಅಲ್ವಾ. ಫಾರ್ ಮೇಕಿಂಗ್, ಈ ಕೊಳ್ತೋಗೋದನ್ನ ಕಮ್ಮಿ ಮಾಡಲಿಕ್ಕೆ ನಾವು ಫುಡ್ ಪ್ರಿಸರ್ವೇಟಿವ್ಸ್ನ ಯೂಸ್ ಮಾಡ್ತೀವಿ. ಯಾವ್ಯಾವ ಫುಡ್ ಪ್ರಿಸರ್ವೇಟಿವ್ಸ್ ಅಂತ ನೋಡೋದಾಗಿದ್ರೆ, ಸೋಡಿಯಂ ಬೆನ್ಸೋಯೇಟ್, ಇದನ್ನ ತುಂಬಾ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಸೋಡಿಯಂ ಬೆನ್ಸೋಯೇಟ್, ಸಾರ್ಬಿಕ್ ಆಸಿಡ್, ಪೊಟ್ಯಾಷಿಯಂ ಸಾರ್ಬೇಟ್, ಕ್ಯಾಲ್ಸಿಯಂ ಅಂಡ್ ಸೋಡಿಯಂ ಸಾರ್ಬೇಟ್, ಪ್ರೊಪನೋಯಿಕ್ ಆಸಿಡ್. These are all the food preservative. ಯಾವ್ಯಾವು? ಸೋಡಿಯಂ ಬೆನ್ಸೋಯೇಟ್, ಸಾರ್ಬಿಕ್ ಆಸಿಡ್, ಪೊಟ್ಯಾಷಿಯಂ ಸಾರ್ಬೇಟ್, ಕ್ಯಾಲ್ಸಿಯಂ, ಸೋಡಿಯಂ ಸಾರ್ಬೇಟ್, propionic acid. These are all the food preservatives. Next, chemicals of soap and detergent. Of course, chemicals ಅಂದ್ರೆ soap and detergents ಅಲ್ಲಿ ಯೂಸ್ ಮಾಡಲೇಬೇಕು. ದೈನಂದಿನ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ, ಎಲ್ಲದಕ್ಕೂ ನಾವು ಅಡಿಕ್ಟ್ ಆಗಿ ಹೋಗಿದ್ದೀವಿ. ಈಗ ಅಡಿಕ್ಟ್ ಇಲ್ಲ ಅಂದ್ರೂ ನಾವು ಏನು ಮಾಡೋಕ್ಕಾಗಲ್ಲ, ಅದನ್ನೇ ಯೂಸ್ ಮಾಡಬೇಕು. ಸೊ ಎವ್ರಿ ಡೇ ವೈಲ್ ವಾಷಿಂಗ್ ಅವರ್ ಕ್ಲೋತ್ಸ್ ವಿ ಯೂಸ್ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಅಲ್ವಾ. ಪ್ರತಿ ದೈನಂದಿನ ದಿನದಲ್ಲಿ ಸೋಪ್ ಆಗಲಿ, ಅಂದ್ರೆ ಮೈ ಸೋಪ್ ಆಗಲಿ, ಬಟ್ಟೆ ಸೋಪ್ ಆಗಲಿ, ಅದನ್ನ ನಾವು ಯೂಸ್ ಮಾಡೇ ಇರ್ತೀವಿ. ದೀಸ್ ಮೇಡ್ ಅಪ್ ಆಫ್ ಕೆಮಿಕಲ್ ಇಂಗ್ರೀಡಿಯೆಂಟ್ಸ್ ಯಾವ್ದು ಇರುತ್ತೆ? ಸೋಪ್ ಆರ್ ಸೋಡಿಯಂ ಇರುತ್ತೆ, ಪೊಟ್ಯಾಷಿಯಂ ಫ್ಯಾಟಿ ಆಸಿಡ್ ಸಾಲ್ಟ್ಸ್ ಇರುತ್ತೆ. These are produced from hydrolysis of fat in a chemical reaction. ಈ ಸಫೋನಿಫಿಕೇಶನ್ ನ ನೀವು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನೀವು ನೋಡಿ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಡೀಪ್ ಆಗಿ. Soap molecule has a long hydrocarbon chain. Soap molecule has a long hydrocarbon chain. ಅದನ್ನ ನಾವು ಏನಂತ ಕರಿತೀವಿ? ಟೈಲ್ ಅಂತ ಕರಿತೀವಿ. ನೋಡ್ತಾ ಇದ್ದೀರಾ ಇಲ್ಲಿ? ಟೈಲ್. So it with carboxylate head ಇದೆ. ಸೊ ಇನ್ ವಾಟರ್ ಏನ್ ಮಾಡುತ್ತೆ ಅಂತಂದ್ರೆ, ಈ ಸೋಡಿಯಂ ಪೊಟ್ಯಾಷಿಯಂ ಅಯಾನ್ಸ್ ಇರುತ್ತಲ್ವಾ, ಸೋಡಿಯಂ ಪೊಟ್ಯಾಷಿಯಂ ಅಯಾನ್ಸ್ ಫ್ಲೋಟ್ ಫ್ರೀಯಾಗಿ ಫ್ಲೋಟ್ ಆಗ್ತಾ ಇರುತ್ತೆ. ವೈಲ್ ಆಯಿಲ್ ವಿಚ್ ಅಟ್ರಾಕ್ಟ್ ಡರ್ಟ್ ಡಸಂಟ್ ನ್ಯಾಚುರಲಿ ಮಿಕ್ಸ್ ವಿತ್ ವಾಟರ್. ಈ ನೋಡಿ, ಈ ಆಯಿಲ್ ಏನಿರುತ್ತೆ ನ್ಯಾಚುರಲ್ ಆಗಿ ನೀರಲ್ಲಿ ಮಿಕ್ಸ್ ಆಗಲ್ಲ. ಈ ಸೋಪ್ ಏನ್ ಮಾಡುತ್ತೆ, ಇಟ್ ಕ್ಯಾನ್ ಸಸ್ಪೆಂಡ್ the oil and dirt in such a way that it can be removed easily. ಈ ಸೋಪ್ ಅನ್ನೋದೇನಿದೆ ಸಸ್ಪೆಂಡ್ ಮಾಡ್ಕೊಂಡಿರುತ್ತೆ. ಆ ಸಸ್ಪೆಂಡ್ ಮಾಡಿದ ತಕ್ಷಣ ನಾವೇನೀಗ ಸೋಪ್ ಬಟ್ಟೆ ಮೇಲೆ ಉಜ್ಜಿದ್ವಿ ಅಂತ ಅನ್ಕೊಳ್ಳಿ, ಆ ಸೋಪ್ ಮಾಲಿಕ್ಯೂಲ್ ಆ ಆಯಿಲ್ ಡರ್ಟ್ ನ ಸಸ್ಪೆಂಡ್ ಮಾಡ್ಕೊಂಡು ಅದು ನಾವೀಗ ನೀರ್ ಹಾಕಿದ ತಕ್ಷಣ ಅದು ಈಸಿಲಿ ಡರ್ಟ್ ವಿಲ್ ಬಿ ರಿಮೂವ್ಡ್. ಈ ಸೋಪ್ ಮಿಸೈಲ್ಸ್ ನ ನಾವು ಪ್ರೀವಿಯಸ್
ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಮಾಡಬೇಕಂದ್ರೆ ತುಂಬ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇದು ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಕೈಂಡ್ಲಿ ಲೈಕ್, subscribe and share and press the bell icon, and we'll discuss the part 2 in the next class. Thank you for watching the video.